ನಮಸ್ತೆ, ನಮಸ್ಕಾರ, ನಮಸ್ತೆ. ನಿಮ್ಮನ್ನೆಲ್ಲ ನಾನು ನಮ್ಮ ತಾಂತ್ರಿಕ ಶಿಕ್ಷಣ ಇಲಾಖೆ ನಿರ್ವಹಿಸುವಂತ ಡಿಟಿ ಸ್ಟುಡಿಯೋ ಚಾನಲ್ಗೆ ಸ್ವಾಗತ ಮಾಡ್ತೀನಿ. ನಮ್ಮ ತಾಂತ್ರಿಕ ಶಿಕ್ಷಣ ಇಲಾಖೆ ಸುಮಾರು 3 ವರ್ಷಗಳಿಂದ ಆನ್ಲೈನ್ ತರಗತಿಗಳನ್ನ ನಮ್ಮ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದೆ. ಆ ಕಾರ್ಯಕ್ರಮದಲ್ಲಿ ನಾನು ಸಿವಿಲ್ ಇಂಜಿನಿಯರಿಂಗ್ 2ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಸರ್ವೇಯಿಂಗ್ 1 ಅನ್ನುವಂತ ಸಬ್ಜೆಕ್ಟ್ ಅನ್ನು ಪಾಠ ಮಾಡ್ತಾ ಇದ್ದೀನಿ. ಈ ಸರ್ವೇಯಿಂಗ್ 1 ಪಾಠ ಮಾಡುವಾಗ ಈಗಾಗಲೇ 3 ತರಗತಿಗಳನ್ನ ನಾನು ನಡೆಸಿದ್ದೀನಿ. ಇದು 4ನೇ ಕ್ಲಾಸ್, 4th ಕ್ಲಾಸ್ ಆಫ್ ಸರ್ವೇಯಿಂಗ್ 1 ಫಾರ್ ಸಿವಿಲ್ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಇನ್ ಕರ್ನಾಟಕ, ಬೆಂಗಳೂರು. ಈಗಾಗಲೇ ಒಂದು 3 ಕ್ಲಾಸ್ ಅಲ್ಲಿ ನಾನು ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಇಂಟ್ರೊಡಕ್ಷನ್ ಸರ್ವೇಯಿಂಗ್ ಇಂಟ್ರೊಡಕ್ಷನ್ ಬಗ್ಗೆ 3 ಗಂಟೆ ನಾನು 3 ದಿವಸ 3 ಕ್ಲಾಸ್ಗಳನ್ನು ಮಾಡಿದ್ದೀನಿ. ಇವತ್ತು ಇದು 4ನೇ ಕ್ಲಾಸ್. ಈ 4ನೇ ಕ್ಲಾಸ್ ಅಲ್ಲಿ ಐ ಆಮ್ ಗೋಯಿಂಗ್ ಟು ಟೀಚ್ ದ ಚೈನ್ ಅಂಡ್ ಟೇಪ್ಸ್ and also the accessories which are being used in surveying 1, that is chaining or tape. ನಾವು ಇಂದಿನ ಕ್ಲಾಸ್ಗಳಲ್ಲಿ, ಈ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾನು ಏನೆಲ್ಲ ಮಾತಾಡಿದ್ದೀನಿ ಅಂತ ಹೇಳಿದ್ರೆ, ಸರ್ವೇಯಿಂಗ್ ಅಂದ್ರೆ ಏನು, ಅದನ್ನ ಯಾಕೆ ಮಾಡಬೇಕು, ಏನು ಅವಶ್ಯಕತೆ ಇದೆ, ಯಾರು ಮಾಡಬೇಕು, ಏನೆಲ್ಲ ಸರ್ವೆ ಮೆಥಡ್ಸ್ ಎಲ್ಲ ಇದಾವೆ, ಅದನ್ನೆಲ್ಲ ನಾನು ತುಂಬಾ ಎಲಾಬರೇಟ್ಲಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಇಟ್. ಪ್ರೆಸೆಂಟ್ ಮಾಡಿದ್ದೀನಿ. ಪ್ರತಿಯೊಂದು ವಿಚಾರಗಳನ್ನು ಕೂಡ ನಾನು ಅದರಲ್ಲಿ ಪ್ರೆಸೆಂಟೇಷನ್ ಮಾಡಿದ್ದೀನಿ. ನೀವು ಫ್ರೀ ಇರುವಾಗ ನೀವು ಹಿಂದಿನ ಕ್ಲಾಸ್ನ ಒಂದ್ಸಾರಿ ನೋಡಿ. ದೆನ್ ಮತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ, ನಾವು ಈ ಸರ್ವೆ ಅಂತ ಹೇಳಿದ ಕೂಡಲೇ ಚೈನ್ ಪುಲ್ ಮಾಡೋದು, ಮತ್ತೆ ಕಾಂಪಾಸ್ ಅನ್ನ ತಗೊಂಡೋಗೋದು, ಟ್ರಯಾಂಗಲ್ ಫಾರ್ಮ್ ಮಾಡೋದು, ಅಥವಾ ಒಂದು ಲೊಕೇಟ್ ಮಾಡುವಂಥದ್ದು, ಇಂಥದನ್ನೆಲ್ಲ ಕೆಲಸಗಳನ್ನ ಮಾಡ್ತೀವಿ ನಾವು ಸರ್ವೇಯಿಂಗ್ ಅಂತ ಹೇಳಿದ್ರೆ. ಬಟ್ ಒಂದು ವಿಷಯ ಏನಂತ ಹೇಳಿದ್ರೆ, ಅದಕ್ಕಿಂತ ಮೊದಲು ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ನೆಸೆಸಿಟಿ ಆಫ್ ಡೂಯಿಂಗ್ ಇಟ್. ಯಾಕೆ ಅದನ್ನ ಮಾಡಬೇಕು, ಮಾಡಿದ್ರೆ ಯಾರೆಲ್ಲ ಮಾಡಬೇಕು, ಏನ್ ಮಾಡೋದ್ರಿಂದ ಏನೆಲ್ಲ ಲಾಭಗಳಿದಾವೆ, ಯಾರು ಮಾಡ್ಲಿಕ್ಕೆ ಅವಶ್ಯಕತೆ ಏನು ಅನ್ನೋದನ್ನ ಫಸ್ಟ್ ನಾವು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಕ್ಲಿಯರ್. ಯಾವಾಗ ನಾವು ವೆನ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ದ ಅಬ್ಜೆಕ್ಟಿವ್ಸ್ ಆಫ್ ಸರ್ವೇಯಿಂಗ್, ದೆನ್ ಹಾಫ್ ಆಫ್ ದ ಸಬ್ಜೆಕ್ಟ್ ಈಸ್ ಲರ್ನ್. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನಾಟ್. ಆ ಕೆಲಸವನ್ನು ನಾನು ಈ ಹಿಂದಿದ್ದು 3 ಕ್ಲಾಸ್ಗಳಲ್ಲಿ 3 ಗಂಟೆ ಪಾಠ ಮಾಡುವಾಗ ನಾನು ಈ 3 ಕ್ಲಾಸ್ಗಳಲ್ಲಿ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ದೀನಿ. ಓಕೆ, now today I am getting into the code. Is it not? Code ಅಂತ ಹೇಳಿದ್ರೆ ನಮ್ಮ ಸಿಲೆಬಸ್, ನಮ್ಮ ಕಂಟೆಂಟ್, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಇಂದ ಏನೆಲ್ಲ ಇದೆ ಅದ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡ್ತಾ ಹೋಗ್ತೀನಿ. ನಾವು ಟೋಟಲಿ ನನಗೆ 25 ಗಂಟೆ ಕ್ಲಾಸ್ ಇದೆ. ಮತ್ತೆ ಈಗಾಗಲೇ 3 ಕ್ಲಾಸ್ ಮುಗಿದಿದೆ. ಇನ್ನು ಅನದರ್ 22 hours ಅಥವಾ ಇನ್ನೊಂದು ಸ್ವಲ್ಪ ಸಿಗ್ಬೋದು, ಅಥವಾ ಒಂದು ಕಮ್ಮಿನೂ ಆಗ್ಬೋದು. ಬಟ್ ಐ ಟ್ರೈ ಟು ಕವರ್ ಆಲ್ ದಟ್ ಈಸ್ ಸಿಲೆಬಸ್ ಕಂಟೆಂಟ್ಸ್ ವಿಚ್ ಆರ್ ಬೀಯಿಂಗ್ ಪ್ರಿಸ್ಕ್ರೈಬ್ ಬೈ ಬೋರ್ಡ್ ಆಫ್ ಟೆಕ್ನಿಕಲ್ ಎಕ್ಸಾಮಿನೇಷನ್ಸ್. ಅವ್ರು ಏನೇನು ನಮ್ಮ ಸಿಲೆಬಸ್ ಏನಿದೆ ಅದನ್ನ ನಾನು ಇನ್ನೂ ಕವರ್ ಮಾಡ್ತಾ ಹೋಗ್ತೀನಿ. ಓಕೆ, ಇನ್ ದಟ್ ಆಸ್ಪೆಕ್ಟ್ ಈಗ ಫಸ್ಟ್ ಏನಂತ ಹೇಳಿದ್ರೆ, ಸರ್ವೇಯಿಂಗ್ ಅಂದ್ರೆ ಏನು ಅಂತ. ದ ಸರ್ವೇಯಿಂಗ್ ಇಟ್ ಈಸ್ ಅನ್ ಆರ್ಟ್ ಆಫ್ ಡಿಟರ್ಮೈನಿಂಗ್ ದ ರಿಲೇಟಿವ್ ಪೊಸಿಷನ್ಸ್ ಅಬೋವ್ ಆರ್ ಬಿಲೋ ದ ಅರ್ತ್ ಸರ್ಫೇಸ್. ಇಸ್ ನಾಟ್. ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್. ಸರ್ವೇಯಿಂಗ್ ಅಂದ್ರೆ ಏನು ಅಂತ. ಸರ್ವೇಯಿಂಗ್ ಅಂದ್ರೆ ಏನು ಅಂತ ಹೇಳಿದ್ರೆ, ನಾವು ವಿ ಆರ್ ಮೆಜರಿಂಗ್ ದ ಡಿಸ್ಟೆನ್ಸಸ್, ವಿ ಆರ್ ಲೊಕೇಟಿಂಗ್ ದ ಪಾಯಿಂಟ್ಸ್. ಇದು ಎರಡೇ ಕೆಲಸ ಮಾಡೋದು. ನಾನೀಗ ಸರ್ವೇಯಿಂಗ್ ಅಂತ ಹೇಳಿದ್ರೆ ಬ್ರಾಡ್ ಮೀನಿಂಗ್ ಅಲ್ಲಿ ತುಂಬಾ ವಿಚಾರಗಳನ್ನ ನಾನು ಮಾತಾಡಿದ್ದೀನಿ. ಇಸ್ ನಾಟ್. ಈಗ ನಾನು ಐ ಆಮ್ ಟಾಕಿಂಗ್ ಟು ದ ಸಿವಿಲ್ ಇಂಜಿನಿಯರ್ಸ್ ಅಂಡ್ ಸರ್ವೇಯರ್ಸ್. ಇಸ್ ನಾಟ್. ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಸಿವಿಲ್ ಇಂಜಿನಿಯರ್ ಸಂಬಂಧಪಟ್ಟಾಗ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಇಟ್. ಇಸ್ ನಾಟ್. ದೇರ್ಫೋರ್ ಈಗ ಏನಂತ ಸರ್ವೇಯಿಂಗ್, ಇಟ್ ಈಸ್ ಅನ್ ಆರ್ಟ್ ಆಫ್ ಡಿಟರ್ಮೈನಿಂಗ್ ದ ರಿಲೇಟಿವ್ ಪೊಸಿಷನ್ಸ್. ಇಸ್ ನಾಟ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಈಗ ಡಿಸ್ಟೆನ್ಸ್ ಎಷ್ಟು, ಇದನ್ನು ಮೆಜರ್ಮೆಂಟ್ ಮಾಡಿ ಡಿಸ್ಟೆನ್ಸ್ ಹೇಳಿ ಅಂತ ನಾನು ಒಂದು ಕ್ವಶನ್ ಕೇಳ್ತೀನಿ ನಿಮಗೆ. ವಾಟ್ ಯು ಆರ್ ಗೋಯಿಂಗ್ ಟು ಡೂ ಇಟ್? ಯು ವಿಲ್ ಟೇಕ್ ದ ಚೈನ್ ಆರ್ ಯು ವಿಲ್ ಟೇಕ್ ದ ಟೇಪ್. ಏನ್ ಮಾಡ್ತೀರಿ? ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ, ಅದು ರಿಲೇಟಿವ್ ಡಿಸ್ಟೆನ್ಸ್. ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ, ದಟ್ ಇಸ್ ದ ರಿಲೇಟಿವ್ ಡಿಸ್ಟೆನ್ಸ್. ಇಸ್ ನಾಟ್. ಫೈಂಡಿಂಗ್ ಔಟ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. ಇಸ್ ನಾಟ್. ಅದು ರಿಲೇಟಿವ್ ಅಂತ ಹೇಳೋದು. ಇಸ್ ನಾಟ್. ಪೊಸಿಷನ್ ಆಫ್ ಪಾಯಿಂಟ್, ರಿಲೇಟಿವ್ ಪೊಸಿಷನ್ ಆಫ್ ಪಾಯಿಂಟ್ಸ್. ಇಸ್ ನಾಟ್. ಹಾರಿಜಾಂಟಲ್ ಡಿಸ್ಟೆನ್ಸ್, ಮೇ ಬಿ ವರ್ಟಿಕಲ್ ಡಿಸ್ಟೆನ್ಸ್, ಏನ್ ಬೇಕಾದ್ರೂ ಆಗ್ಬೋದು. ನಾವು ಟರ್ಮ್ಸ್, ನಮ್ಮ ಟರ್ಮಿನಾಲಜಿಗಳು ಬೇರೆ ಬೇರೆ ಆಗ್ತಾ ಹೋಗ್ತವೆ ಮಾತಾಡುವ. ಈಗ ಬೇರೆ ಆರ್ಡಿನರಿ ಪರ್ಸನ್ ನಮ್ಮ ಸೈಟ್ ಅಲ್ಲಿ ಮೇಸ್ತ್ರಿಗಳು ಕೆಲಸ ಮಾಡ್ತಾರೆ. ಆ ಮೇಸ್ತ್ರಿಗಳಿಗೆ ಹೇಳಿದ್ರೆ ಇದು ಗೋಡೆ ಹೈಟ್ ಎಷ್ಟು ಉಂಟು ಅಂತ ಹೇಳಿದ್ರೆ ಅವ್ರು ಒಂದು ಟೇಪ್ ತಗೊಳ್ತಾರೆ, ಮೆಜರ್ಮೆಂಟ್ ಮಾಡಿ ಹೇಳ್ತಾರೆ. ಇದನ್ನ ಗೋಡೆದ ಲೆಂತ್ ಎಷ್ಟು ಅಂತ ಹೇಳಿದ್ರೆ ಟೇಪ್ ತಗೊಳ್ತಾರೆ, ಮೆಜರ್ಮೆಂಟ್ ಮಾಡ್ತಾರೆ.
ಲೆವೆಲ್ ಸರಿ ಉಂಟಾ ನೋಡಿ ಅಂತ ಹೇಳಿದ್ರೆ ವಾಟರ್ ಟ್ಯೂಬ್ ತಗೊಳ್ತಾರೆ, ಒಂದು ವಾಟರ್ ಟ್ಯೂಬ್. ಆ ವಾಟರ್ ಟ್ಯೂಬ್ ತಗೊಂಡು ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ಸರಿ ಉಂಟು ಅಥವಾ ಸರಿ ಇಲ್ಲ ಅಂತ ಅವ್ರು ಹೇಳ್ತಾರೆ, ಇದನ್ನ. ಬಟ್ ಬೀಯಿಂಗ್ ಎ ಇಂಜಿನಿಯರ್, ಬೀಯಿಂಗ್ ಎ ಸಿವಿಲ್ ಇಂಜಿನಿಯರ್, ನೋ ವಿ ಶುಡ್ ನೋ, ವಿ ಹ್ಯಾವ್ ಸರ್ಟನ್ ಟರ್ಮ್ಸ್, ಇದನ್ನ. ನಮ್ಮ ಟೆಕ್ನಿಕಲ್ ಟರ್ಮ್ಸ್ ಗಳಿದಾವೆ, ಆ ಟರ್ಮ್ಸ್ ಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿ ಸೈಟ್ ಅಲ್ಲಿ ಮೇಸ್ತ್ರಿ ಏನ್ ಕೆಲಸ ಮಾಡ್ತಾರೆ, ಇಲ್ಲಿ ನಾವೇನ್ ಕೆಲಸ ಮಾಡ್ತೀವಿ, ಅದ್ರದ್ದು ಡಿಫ್ರೆನ್ಸ್ ನಮ್ಗೆ ಗೊತ್ತಿರ್ಬೇಕು, ಇದನ್ನ. ದೇರ್ಫೋರ್ ಈಗ ಸರ್ವೇಯಿಂಗ್ ಅಂತ ಹೇಳಿದ್ರೆ ಇಟ್ ಇಸ್ ಅನ್ ಆರ್ಟ್ ಆಫ್ ಡಿಟರ್ಮೈನಿಂಗ್ ದ ರಿಲೇಟಿವ್ ಪೊಸಿಷನ್ಸ್. ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಇರುವಂತ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡೋದು. ಎರಡನೇದೇನು ಅಂತ ಹೇಳಿದ್ರೆ ವಿ ಆರ್ ಲೊಕೇಟಿಂಗ್ ದ ಪಾಯಿಂಟ್ಸ್, ಇದನ್ನ. ಯಾವುದೋ ಒಂದು ಇಲ್ಲಿ ಬಿಲ್ಡಿಂಗ್ ಇದೆ, ನೀವು ರೋಡಲ್ಲಿ ನಿಂತ್ಕೊಂಡಿದ್ದೀರಿ, ರೋಡಿಂದ ಇದು ಎಷ್ಟು ದೂರದಲ್ಲಿದೆ ಬಿಲ್ಡಿಂಗು, ಯಾವ ಯಾವ ಪಾಯಿಂಟ್ ಎಷ್ಟು ದೂರದಲ್ಲಿದ್ದಾವೆ, ಅದನ್ನ ಹೇಗೆ ಲೊಕೇಟ್ ಮಾಡಬೇಕು, ಇದನ್ನ ಡ್ರಾಯಿಂಗಿಗೆ ಹೇಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು, ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಏನೆಲ್ಲ ಡೇಟಾ ನಮಗೆ ಬೇಕು. Now that process is called surveying, isn't it? The process of finding out the relative position, isn't it? ಈಗ ಬಿಲ್ಡಿಂಗ್ ತಗೊಳ್ತೀರಿ, ಬಿಲ್ಡಿಂಗ್ ತಗೊಂಡ್ರೆ ಒಂದ್ ಎಂಡಲ್ಲಿ ಒಂದು ಕಾರ್ನರ್ ಅಲ್ಲಿ ಒಂದು ಪಾಯಿಂಟ್ ಇದೆ, ಇನ್ನೊಂದು ಎಂಡಲ್ಲಿ ಇನ್ನೊಂದು ಕಾರ್ನರ್ ಪಾಯಿಂಟ್ ಇದೆ. ಆ ಪಾಯಿಂಟ್ ಇಂದ ಆ ಪಾಯಿಂಟ್ಗೆ ಎಷ್ಟು ಡಿಸ್ಟೆನ್ಸ್, ಈ ಕೆಳಗಡೆ ಮೇಲ್ಗಡೆ ಹೋದ್ರೆ ಇನ್ನೊಂದು ಪಾಯಿಂಟ್ ಇದೆ, ಈ ಕೆಳಗಡೆಯಿಂದ ಮೇಲ್ಗಡೆವರೆಗೆ ಎಷ್ಟು ಹೈಟ್ ಇದೆ ಅಂತ, isn't it? Now please understand this. It is an art of determining the relative positions above or below the earth surface, isn't it? ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಪ್ರಿನ್ಸಿಪಲ್ಸ್ ಆಫ್ ಸರ್ವೇಯಿಂಗ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ಈ ಯಾವಾಗಲೂ ನಾವೇನ್ ಮಾಡ್ತೀವಿ ಅಂತಂದ್ರೆ ಪ್ರಿನ್ಸಿಪಲ್ಸ್ ಆಫ್ ಸರ್ವೇಯಿಂಗ್ ಅಂತ ಹೇಳಿದ್ರೆ ದಟ್ ಈಸ್ ನಂಬರ್ 1. ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ದಟ್ ಈಸ್ ಹೋಲ್ ಟು ಪಾರ್ಟ್ ಅಂತ. ಈಗ ಭೂಮಿ ದೊಡ್ಡದಿದೆ, ನಾವು ಮಾಡುವಂತ ಕೆಲಸ ಇಸ್ ವೆರಿ ಸ್ಮಾಲ್ ಏರಿಯಾ. 1 ಎಕರೆ ಇರ್ಬೋದು, ಅರ್ಧ ಎಕರೆ ಇರ್ಬೋದು, 4 ಎಕರೆ ಇರ್ಬೋದು, 10 ಸೆಂಟ್ಸ್ ಇರ್ಬೋದು, 5 ಸೆಂಟ್ಸ್ ಇರ್ಬೋದು, ದಟ್ ಈಸ್ ಪಾರ್ಟ್, ಇದನ್ನ. ಭೂಮಿ ಇಸ್ ಹೋಲ್, ಅಥವಾ ಒಂದು 5 ಎಕರೆ ಲ್ಯಾಂಡ್ ಇದೆ, ಅದನ್ನ ನೀವೇನ್ ಮಾಡ್ತೀರಿ, ಡಿವೈಡ್ ಮಾಡ್ತೀರಿ. ಡಿವೈಡ್ ಮಾಡಿ ಹೋಲ್ ಟು ಪಾರ್ಟ್. ಸರ್ವೇಯಿಂಗ್ ಅಂತ ಹೇಳಿದ್ರೆ ಏನು, ಹೋಲ್ ಟು ಪಾರ್ಟ್, ಇದನ್ನ. ಅಂಡ್ ಲೊಕೇಟಿಂಗ್ ದ ಪಾಯಿಂಟ್ಸ್, ಇದೆರಡು ಕೆಲಸ ಮಾಡ್ತೀವಿ ನಾವು. ಹೋಲ್ ಟು ಪಾರ್ಟ್ ಮಾಡುವಾಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಏನೆಲ್ಲ ಮಾಡ್ತೀವಿ ನಾವು ಅಂತ ಹೇಳಿದ್ರೆ, ದಟ್ ಈಸ್ ಒಂದು ಮೆಜರ್ಮೆಂಟ್ ಪಾಯಿಂಟ್. ಆ ಒಂದು ಮೆಜರ್ಮೆಂಟ್ ಪಾಯಿಂಟ್ ಮಾಡ್ತೀವಿ, ಮೆಜರ್ಮೆಂಟ್ ಆಫ್ ದ ಲ್ಯಾಂಡ್. ಒಂದು ಡಿವೈಡ್ ಮಾಡ್ತೀವಿ, ಇದನ್ನ. ಇನ್ನೊಂದು ಏರಿಯಾ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ಈ ಡೈರೆಕ್ಷನ್ ಅಲ್ಲಿ ಮೆಜರ್ಮೆಂಟ್ ಇರುತ್ತೆ, ಈ ಡೈರೆಕ್ಷನ್ ಅಲ್ಲಿ ಮೆಜರ್ಮೆಂಟ್ ಇರುತ್ತೆ, ಏರಿಯಾ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇದನ್ನ. ಈ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ತೀವಿ. ಮತ್ತೆ ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಆ ಭೂಮಿಯನ್ನ ಡಿವೈಡ್ ಮಾಡ್ತೀವಿ. ಡಿವೈಡ್ ಮಾಡ್ಬೇಕಾದ್ರೂ ನಮ್ಗೆ ಸರ್ವೇಯಿಂಗ್ ಬೇಕು, ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೂ ಸರ್ವೇಯಿಂಗ್ ಬೇಕು. ಅಥವಾ ನೀವು ಒಂದು ಡ್ರಾಯಿಂಗ್ ತಯಾರು ಮಾಡ್ಬೇಕಾಗಿರುತ್ತೆ. ನಿಮ್ಮ ಹತ್ರ ಒಂದು 100 ಎಕರೆ 50 ಎಕರೆ ಎಸ್ಟೇಟ್ ಇದೆ ನಿಮ್ಮ ಹತ್ರ, ಆ ಎಸ್ಟೇಟ್ ಒಂದು ಡ್ರಾಯಿಂಗ್ ಪ್ರಿಪೇರ್ ಮಾಡಬೇಕು. ದೆನ್ ಯು ಗೋ ವಿತ್ ಆಲ್ ದ ಇನ್ಸ್ಟ್ರೂಮೆಂಟ್ ಅಂಡ್ ಟೇಕ್ ದ ಡೀಟೇಲ್ಸ್ ಅಂಡ್ ಪ್ರಿಪೇರ್ ದ ಡ್ರಾಯಿಂಗ್, ಇಸ್ ನಾಟ್. ಹೀಗೆ ಸರ್ವೇಯಿಂಗ್ ಅಂತ ಹೇಳಿದ್ರೆ ದಿಸ್ ಹ್ಯಾಸ್ ಎ ಬ್ರಾಡ್ ಮೀನಿಂಗ್. ತುಂಬಾ ವಿಷಯಗಳಿದ್ದಾವೆ ಇದರೊಳಗಡೆ, ತುಂಬಾ ವಿಚಾರಗಳಿದ್ದಾವೆ. ನಾವು ಈಗ ಫಸ್ಟ್ ಸ್ಟೇಜ್ ಅಲ್ಲಿ ಇದೀವಿ. ಸರ್ವೇಯಿಂಗ್ ಎಲ್ಲ ಕಲ್ತ್ಕೊಳ್ಳಿಕ್ಕೆ ನಾವು ಈಗ ಮೊದಲನೇ ಸ್ಟೇಜ್ ಅಲ್ಲಿ ಕೂತ್ಕೊಂಡಿದ್ದೀವಿ, ಇಸ್ ನಾಟ್. ದೇರ್ಫೋರ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಆಲ್ ದಿಸ್ ಥಿಂಗ್ಸ್. ಇದು ಹೋಲ್ ಟು ಪಾರ್ಟ್. ಯಾಕೆ ನಾವು ಈಗ 1 ಎಕರೆ 2 ಎಕರೆ ಜಮೀನು ಇರುತ್ತೆ, ಅದನ್ನ ಸರ್ವೆ ಮಾಡಿ ಅಂತ ಹೇಳಿದ್ರೆ ಒಮ್ಮೆಲೆ ನೀವು ಅದನ್ನ ಸರ್ವೆ ಮಾಡ್ಕೊಂಡು ಬರ್ಬೋದು. ಒಮ್ಮೆಲೆ ಸರ್ವೆ ಮಾಡ್ಕೊಂಡು ಬಂದ್ರೆ ದೇರ್ ಆರ್ ಮೇ ಬಿ ಎರರ್ಸ್, ಇಸ್ ನಾಟ್. ಆ ಎರರ್ ಕಮ್ಮಿ ಆಗ್ಬೇಕಂತ ಹೇಳಿದ್ರೆ ಸಣ್ಣ ಮಾಡ್ಕೊಂಡು ಹೋಗುದು, ಸ್ವಲ್ಪ ಮಾಡ್ತಾ ಹೋದ್ರೆ ಏನಾಗುತ್ತೆ, ಎರರ್ ರಿಡ್ಯೂಸ್ ಆಗ್ತಾವ. ಓಕೆ, ಯು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ದೀಸ್ ಆರ್ ದ ಬೇಸಿಕ್ ಕಾನ್ಸೆಪ್ಟ್ ಅಬೌಟ್ ಸರ್ವೇಯಿಂಗ್. ಸರ್ವೇಯಿಂಗ್ ಅಲ್ಲಿ ಯಾವಾಗಲೂ ಈಗ ಲೀನಿಯರ್ ಮೆಜರ್ಮೆಂಟ್ ಅಂತ ಒಂದು ವಿಷಯ ಇದೆ. ಈ ಲೀನಿಯರ್ ಮೆಜರ್ಮೆಂಟ್ ಅಂದ್ರೆ ಏನು, ದಟ್ ಈಸ್ ಅಲಾಂಗ್ ದ ಲೆಂತ್, ಓನ್ಲಿ ಲೈನ್ ಎಲಿಮೆಂಟ್, ಲೆಂತ್, ಓನ್ಲಿ ಲೆಂತ್. ವಿ ಆರ್ ಮೆಜರಿಂಗ್ ದ ಲೆಂತ್. ಈ ಲೆಂತ್ ಅನ್ನ ಮೆಜರ್ಮೆಂಟ್ ಮಾಡ್ಬೇಕಾದ್ರೆ ನಮ್ಮ ಹತ್ರ 2 ಎಕ್ವಿಪ್ಮೆಂಟ್ ಇದೆ. ಒಂದು ಎಕ್ವಿಪ್ಮೆಂಟ್ ಏನು, ಒಂದು ಚೈನ್ ಇದೆ, ಮತ್ತೊಂದು ಎಕ್ವಿಪ್ಮೆಂಟ್ ಟೇಪ್ ಇದೆ. ಒಂದು ಚೈನ್ ಮತ್ತೊಂದು ಟೇಪ್, 2 ವಿಷಯ ಇದೆ. ಈ ಯೂಸಿಂಗ್ ದೀಸ್ 2 ಇನ್ಸ್ಟ್ರೂಮೆಂಟ್ಸ್ ವಿ ಕ್ಯಾನ್ ಮೆಜರ್ ದ ಡಿಸ್ಟೆನ್ಸ್, ಇಸ್ ನಾಟ್. ಬ್ಯಾಂಗ್ಳೂರಿಂದ ಬೆಂಗಳೂರವರೆಗೆ ಮೆಜರ್ಮೆಂಟ್ ಮಾಡಬಹುದು, ಬೆಂಗಳೂರಿಂದ ಮೈಸೂರುವರೆಗೆ ಮೆಜರ್ಮೆಂಟ್ ಮಾಡಬಹುದು, ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಮೆಜರ್ಮೆಂಟ್. ಬಟ್ ಡಿಪೆಂಡ್ಸ್ ಅಪಾನ್ ವೈ ಯು ಆರ್ ಡೂಯಿಂಗ್ ದಟ್ ಅಂತ, ಅಗತ್ಯ ಏನದರದ್ದು ಅಂತ. ಇದನ್ನ ಚೈನ್ ಅನ್ನ ನೀವು ಎಳೆದು ಇಲ್ಲಿಂದ ನೀವು ಬೆಂಗಳೂರುವರೆಗೆ ಹೋದ್ರೆ ಎಷ್ಟು ದಿವಸ ಬೇಕು ಮೆಜರ್ಮೆಂಟ್ ಮಾಡಲಿಕ್ಕೆ? ನಾವು ದೀಸ್ ಆರ್ ದ ಕ್ವಶನ್ಸ್. ದೇರ್ಫೋರ್ ಯಾವ ಇನ್ಸ್ಟ್ರೂಮೆಂಟ್ ಅನ್ನ ಯಾರು ಎಲ್ಲಿ ಯಾವ ಉದ್ದೇಶಕ್ಕೆ ಬಳಸಬೇಕು ಅಂತ ನಮಗೆ ಗೊತ್ತಿರ್ಬೇಕು, ಮೋಸ್ಟ್ ಇಂಪಾರ್ಟೆಂಟ್, ಇದನ್ನ. ಈಗ ನಮ್ಮ ಹತ್ರ ಬೇರೆ ಬೇರೆ ಎಕ್ವಿಪ್ಮೆಂಟ್ ಇದೆ, ಮೆಜರ್ಮೆಂಟ್ ಡಿಸ್ಟೆನ್ಸ್ ಅನ್ನ ಮೆಜರ್ಮೆಂಟ್ ಮಾಡಲಿಕ್ಕೆ ವಿ ಹ್ಯಾವ್ ಸೋ ಮೆನಿ ಎಕ್ವಿಪ್ಮೆಂಟ್ಸ್ ವಿ ಹ್ಯಾವ್, ಇದನ್ನ.
ಅಂಡ್ ಆಲ್ಸೋ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಇಟ್. ನಮ್ಮ ಹತ್ರ ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಇದಾವೆ, ನಮ್ಗೆ ಟ್ರಿಗ್ನೋಮೆಟ್ರಿ ಗೊತ್ತಿದೆ, ಕಾಸ್ ರೂಲ್ ಗೊತ್ತಿದೆ, ಸೈನ್ ರೂಲ್ ಗೊತ್ತಿದೆ. ಬೈ ಅಪ್ಲೈಯಿಂಗ್ ಆಲ್ ದೋಸ್ ಥಿಂಗ್ಸ್ ಇಟ್ ಈಸ್ ಪಾಸಿಬಲ್ ವಿ ಕ್ಯಾನ್ ಫೈಂಡ್ ಔಟ್. ಇದನ್ನ ಆಗುದಿಲ್ವಾ, ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗುದಿಲ್ವಾ? ಕೆಲವನ್ನ ಮೆಜರ್ಮೆಂಟ್ ಮಾಡ್ಬೇಕಾಗತ್ತೆ. ಕೆಲವು ಸಾರಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಕೆಲವು ಪಾಯಿಂಟ್ ಅನ್ನ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಆಗುತ್ತೆ, ಮೆಜರ್ಮೆಂಟ್ ಮಾಡ್ತೀವಿ. ಕೆಲವು ಪಾಯಿಂಟ್ ಅನ್ನ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಕೆಲವು ರೀಡಿಂಗ್ಸ್ ತಗೊಳ್ತೀವಿ, ಆಂಗಲ್ ಮೆಜರ್ಮೆಂಟ್ ಮಾಡ್ತೀವಿ. ಇದನ್ನ ಆಂಗಲ್ ಮೆಜರ್ಮೆಂಟ್ ಮಾಡ್ಬಿಟ್ಟು ಏನ್ ಮಾಡ್ತೀವಿ, ಬೈ ಅಪ್ಲೈಯಿಂಗ್ trigonometrical functions we can calculate the other distances. Isn't it? No, this is the surveying. Surveying ಅಲ್ಲಿ ಏನೆಲ್ಲ ನಾವು ಮಾಡ್ತೀವಿ ಅಂತ. Isn't it? And the first and foremost, please remember that surveying ಅಂತ ಹೇಳಿದ್ರೆ we are collecting the information from the ground. Isn't it? ಯಾವ ಪರ್ಪಸ್ ಬೇಕಾದ್ರೂ ಇರ್ಬೋದು, ಅದು ಯಾವ ಪರ್ಪಸ್ ಬೇಕಾದ್ರೂ ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀವಿ. ಬೀಯಿಂಗ್ ಸಿವಿಲ್ ಇಂಜಿನಿಯರ್ ನಮ್ ಕೆಲಸ ಏನು, ನಾವು ಬ್ರಿಡ್ಜ್ ಕಟ್ತೀವಿ, ಡ್ಯಾಮ್ ಕಟ್ತೀವಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತೀವಿ, ದೆನ್ ರೋಡ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ತೀವಿ, ಫ್ಲೈಓವರ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಅವಾಗ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಯು ಮಸ್ಟ್ ಕಲೆಕ್ಟ್ ದ ಡೇಟಾ ಫ್ರಮ್ ದ ಗ್ರೌಂಡ್. ಸುಮ್ನೆ ನಾವು ಈಗ ಹೋಗಿ ನೋಡ್ಬಿಟ್ಟು ಇಲ್ಲಿಂದ ಅಲ್ಲಿವರೆಗೆ ರೋಡ್ ಮಾಡಿ, ಇಲ್ಲಿಂದ ಇಷ್ಟು ಹೈಟ್ ಮಾಡಿ ಅಂತ ಹೇಳಿಕ್ ಬರೋದಿಲ್ಲ, ಹೇಳ್ಬಾರ್ದು. ದೇರ್ ಆರ್ ಸ್ಟ್ಯಾಂಡರ್ಡ್ ಸೆಟ್ ಇಸ್ ನಾಟ್ ಬೈ ಅವರ್ ಸೀನಿಯರ್ಸ್. ಬಿಲ್ಡಿಂಗ್ ಮಾಡ್ಬೇಕಾದ್ರೆ ಹೀಗೆ ಇರ್ಬೇಕಂತ ಹೇಳಿದ್ದಾರೆ, ರಸ್ತೆ ಮಾಡ್ಬೇಕಾದ್ರೆ ಇಷ್ಟೇ ಅಗಲ ಇರ್ಬೇಕು, ಹೀಗೆ ಇರ್ಬೇಕು ಅಂತ ಹೇಳಿದ್ದಾರೆ, ಫ್ಲೈಓವರ್ ಮಾಡ್ಬೇಕಾದ್ರೆ ಇಟ್ ಶುಡ್ ಬಿ ಲೈಕ್ ದಿಸ್ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ನಾವು ಫಾಲೋ ಮಾಡಿದ್ರೆ ಏನಾಗುತ್ತೆ, ನಮ್ಗೆ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ವೇಸ್ಟೇಜ್ ಆಫ್ ಟೈಮ್, ವೇಸ್ಟೇಜ್ ಆಫ್ ಮ್ಯಾನ್ ಪವರ್, ವೇಸ್ಟೇಜ್ ಆಫ್ ಮನಿ, ವೇಸ್ಟೇಜ್ ಆಫ್ ಮಟೀರಿಯಲ್ ಅದೆಲ್ಲ ಉಳಿಯುತ್ತೆ. Therefore, scientifically we have to go, we have to conduct the survey. We have to collect the information, collect the ground information and process it in the office. Then again, after preparing the drawings, transfer that to the ground. Isn't it? ಇದು ಮೂರು ವಿಷಯ ನಮಗೆ ಸರಿಯಾಗಿ ಗೊತ್ತಿರಬೇಕು. The first ಕೆಲಸ ಏನು, we are collecting the information from the ground. The second job is ಆ ಡೇಟಾ ಕಲೆಕ್ಟ್ ಮಾಡಿದ್ದನ್ನ ನಾವು ಡ್ರಾಯಿಂಗ್ ಮಾಡ್ತೀವಿ. After preparing the drawings, we are going to produce the drawings of the road. We are producing the drawings of the tank, and we are producing the drawings of other structures. ಯಾವ ಸ್ಟ್ರಕ್ಚರ್ ಬೇಕಾದ್ರೂ ಆಗಿರ್ಬೋದು. ಒಂದ್ಸಾರಿ ಡ್ರಾಯಿಂಗ್ ರೆಡಿ ಆಗುತ್ತೆ, ಫೈನಲೈಸ್ ಆಗ್ತದೆ. Then after preparing the drawing, again we are transferring the drawing to the ground. Isn't it? ಪೇಪರ್ ಅಲ್ಲಿ ಫ್ಲೈಓವರ್ ಮಾಡಿದೀವಿ, ಪೇಪರ್ ಅಲ್ಲಿ ನಮ್ಮ ಡ್ರಾಯಿಂಗ್ ಅಲ್ಲಿ ಬಿಲ್ಡಿಂಗ್ ಇದೆ, ನಮ್ಮ ಡ್ರಾಯಿಂಗ್ ಅಲ್ಲಿ ಬ್ರಿಡ್ಜ್ ಇದೆ. ಆರ್ ಯು ಹ್ಯಾಪಿ? No, we are, because we have to execute it. We have to transfer this drawing to the ground. ಈಗ ಸರ್ವೇಯಿಂಗ್ ಎರಡು ಲೆವೆಲ್ ಅಲ್ಲಿ ಇದೆ. ಮೊದಲನೇ ಲೆವೆಲ್ ಅಲ್ಲಿ ಯಾವುದು, we are collecting the information. First go and do the survey work. Is it not? Collect the data and prepare the drawings at the office. Is it not? After preparing the drawings, now produce the drawings of the structures. What you are going to do it. ಒಂದು ಕೆರೆ ಮಾಡಬಹುದು, ನೀವು ದೊಡ್ಡ ಕೆರೆ ಇರ್ಬೋದು, ರಸ್ತೆ ಇರ್ಬೋದು, ವಾಟ್ ಎವರ್ ಯು ಡೂ ಇಟ್. ಅಥವಾ ದೊಡ್ಡ ಬಿಲ್ಡಿಂಗ್ ಇರ್ಬೋದು, ಸಣ್ಣ ಸಣ್ಣ ಬಿಲ್ಡಿಂಗ್ ಆದ್ರೆ ನೀವು ಸರ್ವೆ ಮಾಡ್ಬೇಕಂತಿಲ್ಲ, ಮಾಡಬಹುದು, ಆಗ್ತದೆ. ಬಿಕಾಸ್ ಯು ಮಸ್ಟ್ ಬಿ ಇಂಟೆಲಿಜೆಂಟ್. ದೆನ್ ಯು ಕ್ಯಾನ್ ಎಕ್ಸಿಕ್ಯೂಟ್ ಇಟ್ ವಿತೌಟ್ ಇನ್ಸ್ಟ್ರೂಮೆಂಟ್, ವಿತ್ ಸ್ಮಾಲ್ ಟೇಪ್ ಚೈನ್ ಅದರಲ್ಲೇ ಮಾಡಿಬಿಡ್ಬೋದು. ಬಟ್ ಸಪೋಸ್ ವೆನ್ ಯು ಆರ್ ಬಿಲ್ಡಿಂಗ್ ಎ ವೆರಿ ಬಿಗ್ ಬಿಲ್ಡಿಂಗ್, ಇಟ್ ಈಸ್ ನೆಸಸರಿ, ವಿ ನೀಡ್ ಟು, ನಾವು ಖಂಡಿತವಾಗ್ಲೂ ಸರ್ವೆ ಡೇಟಾ ತಕೊಂಡು ಮತ್ತೆ ಸರ್ವೆ ಮಾಡಿ ಅದನ್ನ ಪ್ರೊಡ್ಯೂಸ್ ವಾಪಸ್ ಗ್ರೌಂಡಿಗೆ ಟ್ರಾನ್ಸ್ಫರ್ ಮಾಡಬೇಕು. ಇದನ್ನ ದಿಸ್ ದ ಪ್ರೊಸೀಜರ್. ಇದು ಮೂರು ವಿಷಯ ಇದೆ. ಈಗ ಲೈನ್ ಮೆಜರ್ಮೆಂಟ್, ಲೀನಿಯರ್ ಮೆಜರ್ಮೆಂಟ್. ಲೀನಿಯರ್ ಮೆಜರ್ಮೆಂಟ್ ಅಂದ್ರೆ ಏನು? ದಟ್ ಈಸ್ we need to pull the chain or we need to pull the tape. Is it not? ಈ ಟೇಪ್ ಅಲ್ಲಿ ಬೇಕಾದಷ್ಟು ತರದಿದೆ, ಚೈನ್ ಅಲ್ಲಿ ಬೇರೆ ಬೇರೆ ತರದ ಚೈನ್ ಇದೆ. ಅದನ್ನೆಲ್ಲ ಸ್ವಲ್ಪ ನಾವು ಇವತ್ತು ತಿಳ್ಕೊಳ್ಳೋಣ. ಓಕೆ? ಅಂಡ್ ದೆನ್ ಸಿಮಿಲರ್ಲಿ ಅಂಡ್ ಆಲ್ಸೋ ನೋಡಿ ಇದೆ ನಾನು ಹೇಳಿದಾಗೆ must be measured to supplement the angles in locating the points. ಕೆಲವು ಸಾರಿ ಮಾಡಕ್ಕಾಗಲ್ಲ, ಟೇಪ್ ಇಂದ ಪ್ರೊಡ್ಯೂಸ್ ಮಾಡಕ್ಕಾಗಲ್ಲ, ನಮ್ಗೆ ಟೇಪ್ ಅಲ್ಲಿ ಕೊಂಡೋಗ್ಲಿಕ್ಕೆ ಆಗೋದಿಲ್ಲ. ಅವಾಗ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ವಿಲ್ ಮೆಜರ್ ದ ಆಂಗಲ್ಸ್ ವಿತ್ ಅದರ್ ಇನ್ಸ್ಟ್ರೂಮೆಂಟ್ಸ್. ವಿ ಹ್ಯಾವ್ ಅದರ್ ದೇರ್ ಆರ್ ಮೆನಿ ಇನ್ಸ್ಟ್ರೂಮೆಂಟ್ಸ್ ವಿ ಹ್ಯಾವ್. ಈ ಇನ್ಸ್ಟ್ರೂಮೆಂಟ್ ಬಗ್ಗೆ ಕೂಡ ನಾನು ತುಂಬಾ ವಿಚಾರಗಳನ್ನ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಯು ಪ್ಲೀಸ್ ಕೈಂಡ್ಲಿ ಗೋ ಥ್ರೂ ದಟ್. ಓಕೆ? ಓಲ್ಡ್ ಸರ್ವೇಯರ್ಸ್ ವರ್ ಆಫನ್ ಮೆಜರ್ಡ್ ಯೂಸಿಂಗ್ ಸರ್ವೇಯರ್ಸ್ ಚೈನ್. ಈ ಚೈನ್ ಮೊದಲೆಲ್ಲ ಚೈನೆ, ಬೇರೆ ಏನಿಲ್ಲ. ಒಬ್ರು ಸರ್ವೇಯರ್ ಬರ್ತಾರೆ, ಒಂದು ಚೈನ್ ಹಿಡ್ಕೊಂಡು ಬರ್ತಾರೆ ಒಬ್ರು, ಮತ್ತೆ ಇಬ್ರು ಹಿಡ್ಕೊಂಡು ಅದನ್ನ ಪುಲ್ ಮಾಡ್ತಾರೆ. ಇದನ್ನ ಒಂದು ಎರಡು ವಿಷಯಕ್ಕೆ. ಮೊದಲನೇದು ದ ಫಸ್ಟ್ ಒನ್ ಈಸ್ ಟು ಸೇ ಹೌ ಮಚ್ ಲ್ಯಾಂಡ್ ಯು ಹ್ಯಾವ್ ಅಂತ ಒಂದು. ಎರಡನೇದು ದಟ್ ಈಸ್ ಏನ್ ಇದು ಟು ಡಿವೈಡ್ ದ ಲ್ಯಾಂಡ್. ಆ ಭೂಮಿಯನ್ನು ಡಿವೈಡ್ ಪಾರ್ಟ್ ಮಾಡ್ಲಿಕ್ಕಿದ್ರೆ ಇಬ್ರು ಇರ್ತೀರಿ, ಅಣ್ಣ ತಮ್ಮಂದಿರು, ಅವರಿಬ್ಬರಿಗೂ ಪಾಲಾಗಬೇಕಾಗುತ್ತೆ. ದ ಸರ್ವೇಯರ್ ವಿಲ್ ಕಮ್ ಅಂಡ್ he will divide and he will give the demarcation. ಇದು ನಿಮ್ಗೆ, ಇದು ನಿಮ್ಗೆ,
ಇದು ಹೌ ಮೆನಿ ಎಕರ್ಸ್ ಆರ್ ದೇರ್, ಸೋ ಮೆನಿ ಎಕರ್ಸ್ ಡಿವೈಡ್ ಮಾಡಿ ಇಂಥ ಕೆಲಸಕ್ಕೆ ಸರ್ವೇ ಇದನ್ನ ಈಗ ತುಂಬಾ ನಮ್ಮ ಹತ್ರ ಬೇಕಾದಷ್ಟು ಎಕ್ವಿಪ್ಮೆಂಟ್ಸ್ ಬಂದಿದ್ದಾವೆ. ದಟ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಲರ್ನ್ ಇನ್ ಫ್ಯೂಚರ್ ಕ್ಲಾಸಸ್. ಮತ್ತೆ ಕಲಿತೀರಿ ನೀವು ಅದನ್ನೆಲ್ಲ. ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್. ಓಕೆ, ದೆನ್ ಯೂನಿಟ್ಸ್. ಈ ಯೂನಿಟ್ಸ್ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ. ಈ ಯೂನಿಟ್ಸ್ ಅಂತ ಹೇಳಿದ್ರೆ ಯಾವ ಯೂನಿಟ್ ಅಲ್ಲಿ ಮೆಜರ್ಮೆಂಟ್ ಮಾಡ್ತೀರಿ ಅಂತ. ಒಂದು FES ಸಿಸ್ಟಮ್ ಇದೆ, ಇದನ್ನ ಒಂದು MKS ಯೂನಿಟ್ಸ್ ಇದೆ, ಇದನ್ನ ಒಂದು MKS ಯೂನಿಟ್, then FES system, and also we have the system of international standard unit, SI units ಅಂತಾನೂ ಇದೆ. ಇದನ್ನ SI units ಯೂನಿಟ್ಸ್ ಅಂತ ಹೇಳಿದ ಕೂಡಲೇ FES ಸಿಸ್ಟಮ್ ಫುಟ್ ಪೌಂಡ್ ಸೆಕೆಂಡ್, ಅಡಿ, ಒಂದು ಅಡಿ ಕೋಲು. ನಿಮ್ಮ ಹತ್ರ ಫುಟ್ ರೂಲ್ ಇದೆಯಲ್ಲ, ಅದು ಫುಟ್ ರೂಲ್ 1 ಅಡಿ. ಅದು ಇದನ್ನ ಅದನ್ನ ನೀವು ಯಾವಾಗಲೂ ನಮ್ಮ ವಿದ್ಯಾರ್ಥಿಗಳು ಅದನ್ನ ಸರಿಯಾಗಿ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಇದನ್ನ ವೆನೆವರ್ ಯು ಗೋ ಟು ಇಂಟರ್ವ್ಯೂಸ್, ದ ಪೀಪಲ್ ವಿಲ್ ಆಸ್ಕ್ ಯು 1 ಫುಟ್ ರೂಲ್ ಅಂದ್ರೆ ಎಷ್ಟು ಉದ್ದ ಅಂತ ಕೇಳ್ತಾರೆ. ವಾಟ್ ಇಸ್ ಇಟ್? ಆಗ ನೀವು ಹೇಳ್ಬೇಕು ಅದಕ್ಕೆ 1 ಅಡಿ ಅಂತ. 1 ಫುಟ್ ರೂಲ್ ಅಂದ್ರೆ ಎಷ್ಟು? ವಾಟ್ ಇಸ್ ದ ಲೆಂತ್ ಆಫ್ ದಟ್ ಫುಟ್ ರೂಲ್? ದಟ್ ಫುಟ್ ರೂಲ್ ಇಟ್ ಸೆಲ್ಫ್ ಸೇಸ್ ಫುಟ್ ಅಂದ್ರೆ 1 ಫುಟ್ ಅಂತ. ಇದನ್ನ ಫುಟ್ ರೂಲ್. ಅಂಡ್ ದೆನ್ ಹೌದಪ್ಪ ಫುಟ್ ರೂಲ್ ಸರಿ ಅದು, ದೆನ್ ಯು ಟೆಲ್ ಮಿ ಇನ್ ಮೀಟರ್ಸ್. MK ಸಿಸ್ಟಮ್ ಅಲ್ಲಿ ಹೇಳಿ ನನಗೆ ಅಂತ ಹೇಳ್ತಾರೆ. ಇದನ್ನ 30.48 30.48 ಏನೋ, ವಾಟ್ ಇಸ್ ದಟ್ 30.48? ದಟ್ ಇಸ್ ಸೆಂಟಿಮೀಟರ್ಸ್. ಅಥವಾ 0.3048 ಇದು ನಮ್ಗೆ ಸರಿಯಾಗಿ ಗೊತ್ತಿರ್ಬೇಕು. ಈಗ 1 ಮೀಟರ್ ಅಂತ ಹೇಳಿದ ಕೂಡಲೇ ದಟ್ ಈಸ್ 100 ಸೆಂಟಿಮೀಟರ್. 1 ಮೀಟರ್ 100 1 ಮೀಟರ್ ಅಂತ ಹೇಳಿದ ಕೂಡಲೇ 1 ಮೀಟರ್ ಅಂತ ಹೇಳಿದ್ರೆ ಇಟ್ ಈಸ್ ಎಷ್ಟಾಗುತ್ತೆ? 100 ಸೆಂಟಿಮೀಟರ್. ಇದನ್ನ 1 ಕಿಲೋಮೀಟರ್ ಅಂತ ಹೇಳಿದ್ರೆ 1000 ಮೀಟರ್ಸ್ ಆಗುತ್ತೆ. ಇದೆಲ್ಲ ವಿಚಾರಗಳು ನಮ್ಗೆ ಫಿಂಗರ್ ಟಿಪ್ಸ್ ಅಲ್ಲಿ ಇರ್ಬೇಕು. ಯಾರಾದ್ರೂ ಒಂದು ಪ್ರಶ್ನೆ ಕೇಳಿದ ಕೂಡಲೇ ಪಟ್ ಅಂತ ನಿಮ್ಮ ಬಾಯಿಂದ ಬರ್ಬೇಕು. ಆಗ ಯು ಆರ್ ದ ಪರ್ಫೆಕ್ಟ್ ಸಿವಿಲ್ ಇಂಜಿನಿಯರ್. ದ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್. ದ ಅದರ್ ಟೆಕ್ನಾಲಜಿ ಕ್ಯಾನ್ ಲರ್ನ್ ಇಟ್ ಲೇಟರ್. ಇನ್ನು ತುಂಬಾ ವಿಚಾರಗಳಿದಾವೆ ಸಿವಿಲ್ ಇಂಜಿನಿಯರಿಂಗ್ ಅಂತ ಹೇಳಿದ್ರೆ. ಬರೀ ಲೀನಿಯರ್ ಮೆಜರ್ಮೆಂಟ್, ಆಂಗಲ್ ಮೆಜರ್ಮೆಂಟ್ ಮಾಡೋದು ಅಷ್ಟಕ್ಕೆ ಸಿವಿಲ್ ಇಂಜಿನಿಯರ್ ಆಗೋದಿಲ್ಲ ನಾವು. ದ ಥಿಂಗ್ ಇಸ್ ವಿ ಶುಡ್ ನೋ ಇಟ್. ಅದು ಗೊತ್ತಿರ್ಬೇಕು ನಮಗೆ, ಸರಿಯಾಗಿ ಗೊತ್ತಿರ್ಬೇಕು. ಇದನ್ನ 1 ಮಿಲಿಮೀಟರ್ ಅಂದ್ರೆ ಎಷ್ಟು, 10 ಸೆಂಟಿಮೀಟರ್ಗೆ 1 ಸೆಂಟಿಮೀಟರ್ಗೆ ಎಷ್ಟು ಮಿಲಿಮೀಟರ್ ಇರುತ್ತೆ, ಇದೆಲ್ಲ ನಮ್ಗೆ ಕರೆಕ್ಟ್ ಗೊತ್ತಿರ್ಬೇಕು. ಇದನ್ನ ಓಕೆ. ಅಂಡ್ ಆಲ್ಸೋ ವಿ ಶುಡ್ ನೋ ದ ಯೂನಿಟ್ಸ್ ಅಂತ ಹೇಳಿದ ಕೂಡಲೇ ಇದು ಒಂದು ಮೆಜರ್ಮೆಂಟ್ ಲೀನಿಯರ್ಗೆ. ಇನ್ನು ಏರಿಯಾ ವೈಸ್, ಇನ್ನು ಏರಿಯಾ ವಿಷಯಕ್ಕೆ ಬಂದ್ಬಿಟ್ರೆ, ಈಗ ಏರಿಯಾ ಅಂತ ಹೇಳಿದ ಕೂಡಲೇ 1 ಹೆಕ್ಟೇರ್. 1 ಹೆಕ್ಟೇರ್ ಅಂದ್ರೆ ಎಷ್ಟಾಗುತ್ತೆ? 1 ಹೆಕ್ಟೇರ್ ಅಂತ ಹೇಳಿದ್ರೆ ಇಟ್ ಈಸ್ 10,000 ಸ್ಕ್ವೇರ್ ಮೀಟರ್. 10,000 ಸ್ಕ್ವೇರ್ ಮೀಟರ್. ಇದನ್ನ 10,000 ಸ್ಕ್ವೇರ್ ಮೀಟರ್ ಆಗುತ್ತೆ. 1 ಹೆಕ್ಟೇರ್ ಅಂತ ಹೇಳಿದ್ರೆ ಹೌದಲ್ಲ, 1 ಹೆಕ್ಟೇರ್ ಅಂತ ಹೇಳಿದ್ರೆ ದಟ್ ಈಸ್ 10,000 ಸ್ಕ್ವೇರ್ ಮೀಟರ್ಸ್ ಆಗುತ್ತೆ. ಇದನ್ನ 1 ಎಕರ್ ಅಂತ ಹೇಳಿದ್ರೆ 1 ಹೆಕ್ಟೇರ್ ಇಸ್ ಈಕ್ವಲ್ ಟು 2.47 ಸೆಂಟ್ಸ್ ಆಗುತ್ತೆ. 2.471 ದಟ್ ಈಸ್ ಎಕರ್ಸ್ ಆಗುತ್ತೆ 1 ಹೆಕ್ಟೇರ್ ಅಂತ ಹೇಳಿದ್ರೆ. ಈಗ ಅಪ್ರಾಕ್ಸಿಮೇಟ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಇನ್ ದ ಕೋಸ್ಟಲ್ ರೀಜನ್ ಅಥವಾ ನೀವು ಮಡಿಕೇರಿ, ಕುಶಾಲನಗರ, ಮಂಗಳೂರು ಇಲ್ಲೆಲ್ಲ ನಾವು ಮಾತಾಡೋದಾದ್ರೆ ನಾವೇನ್ ಮಾಡ್ತೀವಿ ಅಂತ 1 ಎಕರ್ ಇಸ್ ಈಕ್ವಲ್ ಟು 100 ಸೆಂಟ್ಸ್ ಅಂತ ಹೇಳ್ತೀವಿ ನಾವು. ಇದನ್ನ ಈಗ 1 ಸೆಂಟ್ ಅಂತ ಹೇಳಿದ್ರೆ 40.468 ಸ್ಕ್ವೇರ್ ಮೀಟರ್. 40.468 ಸ್ಕ್ವೇರ್ ಮೀಟರ್ 1 ಎಕರ್ 1 ಸೆಂಟ್ ಅಂತ ಹೇಳಿದ್ರೆ. ಇದನ್ನ 100 ಸೆಂಟ್ ಅಂತ ಹೇಳಿದ್ರೆ 100 ಸೆಂಟ್ಸ್ ಅಂತ ಹೇಳಿದ್ರೆ ಎಷ್ಟಾಗುತ್ತೆ? 1 ಎಕರ್ ಆಗುತ್ತೆ. ಇದನ್ನ ಇವೆಲ್ಲ ಕನ್ವರ್ಷನ್ ನಮ್ಗೆ ಗೊತ್ತಿರ್ಬೇಕು. ಈಗ ಅಥವಾ 435.6 ಸ್ಕ್ವೇರ್ ಫೀಟ್ ಇಸ್ ಈಕ್ವಲ್ ಟು 1 ಸೆಂಟ್. 33 ಅಡಿ ಗುಣಿಸು 33 ಅಡಿ ಇಸ್ ಈಕ್ವಲ್ ಟು 1 ಗುಂಟೆ. ಇದನ್ನ 1 ಗುಂಟೆ 40 ಗುಂಟೆ 1 ಗುಂಟೆ 40 ಗುಂಟೆ ಇಸ್ ಈಕ್ವಲ್ ಟು 1 ಎಕರ್. 40 ಗುಂಟೆ ಇಸ್ ಈಕ್ವಲ್ ಟು 1 ಎಕರ್. ಇದನ್ನ ಇದು ಈ ಏರಿಯಾ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ, ಏರಿಯಾದ ಕ್ಯಾಲ್ಕುಲೇಷನ್ ನಾವು ಮಾಡಬೇಕಾದ್ರೆ ನಮ್ಗೆ ಇದೆಲ್ಲ ಫ್ಯಾಕ್ಟ್ ಗೊತ್ತಿರ್ಬೇಕು. ಇದನ್ನ ಲೀನಿಯರ್ ಮೆಜರ್ಮೆಂಟ್, ಒಂದು ಎಕ್ಸ್ ಡೈರೆಕ್ಷನ್ ಅಲ್ಲಿ ಒಂದು ಭೂಮಿ ಇದೆ ಈಗ, ಅಥವಾ ನಿಮ್ದೊಂದು ಮನೆ ಇದೆ, ಎಷ್ಟು ಜಾಗ ಉಂಟು ಅಂತ ಹೇಳ್ಬೇಕು ನೀವು.
ಮೆಜರ್ಡ್. ಯು ಮೆಜರ್ ದಟ್. ಇದು 15 ಮೀಟರ್ ಇದೆ, ಇನ್ನೊಂದು ಕಡೆ 12 ಮೀಟರ್ ಇದೆ. 12 ಮಲ್ಟಿಪ್ಲೈ ಬೈ 15 ಮೀಟರ್ ಇಸ್ ಈಕ್ವಲ್ ಟು ದಟ್ ಈಸ್ ಯುವರ್ ಲ್ಯಾಂಡ್. ಅಂಡ್ ಯು ಶುಡ್ ನೋ ಟು ಕನ್ವರ್ಟ್ ದಟ್. ಅದನ್ನ ಸೆಂಟಿಗೆ ಕನ್ವರ್ಟ್ ಮಾಡ್ಲಿಕ್ಕೆ, ಗುಂಟಾಗೆ ಕನ್ವರ್ಟ್ ಮಾಡ್ಲಿಕ್ಕೆ, ಎಕರೆಗೆ ಕನ್ವರ್ಟ್ ಮಾಡ್ಲಿಕ್ಕೆ ನಮ್ಗೆ ಗೊತ್ತಿರಬೇಕು. ಇದೆಲ್ಲ ರೆಗ್ಯುಲರ್ ಪ್ರಾಕ್ಟೀಸ್. ನಾವು ಇನ್ ಫೀಲ್ಡ್ ಅಲ್ಲಿ ನಾವು ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಇದ್ರ ಬಗ್ಗೆ ನಮ್ಗೆ ಸಾಕಷ್ಟು ನಾಲೆಡ್ಜ್ ಇರಬೇಕು. ಮತ್ತೆ ಬೇರೆ ಬೇರೆ ಕಂಟ್ರಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡ್ತಾರೆ. ನಮ್ಗೆ ಅದ್ರ ಬಗ್ಗೆ ಮತ್ತೆ ನೋಡುವ. ಈಗ ನಾವು ಇನ್ ಪ್ರೆಸೆಂಟ್ ಪ್ರಾಕ್ಟೀಸ್ ನಮ್ಮೂರಲ್ಲಿ, ನಮ್ಮ ದೇಶದಲ್ಲಿ, ನಾವಿರೋ ಲೊಕ್ಯಾಲಿಟಿಯಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ, ನಾವು ಏನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ವಿ ಶುಡ್ ನೋ ಅಬೌಟ್ ಇಟ್. Then similarly, chain unit length, unit of length you usually understood to be Gunta's chain. ಈ Gunta's chain ಮತ್ತೆ ಬೇರೆ ಬೇರೆ chain ಎಲ್ಲ ಇದೆ. That I'll speak to you later. Okay. Then units of measurement. Already I told you about this. The metric unit of area equal to 10,000 square meter. 10,000 square meter is 1 hectare. Is equal to 2.471 acres. Is not unit length of unit of length equal to 100 chain. That is 7.89 inches. ಈಗ ಲಿಂಕ್ ಅಂತ ನಿಮ್ಗೆ ಗೊತ್ತಿದೆ ವಿಷಯ. ಆ ಒಂದು ಲಿಂಕ್ ಅಂದ್ರೆ ಏನು ಅಂತ ನಮ್ಗೆ ಆ ಲಿಂಕ್ ಅದು ಇನ್ನು ಮುಂದಿನ ಸ್ಲೈಡ್ ಅಲ್ಲಿ ಅದ್ರ ಬಗ್ಗೆ ಇದೆ. ನಾನು ಐ ವಿಲ್ ಟೆಲ್ ಅಬೌಟ್ ಇಟ್. ಅದ್ರ ಬಗ್ಗೆ ಮಾತಾಡ್ತೀನಿ ನಾನು. ಇಲ್ಲಿ ಯು ಪ್ಲೀಸ್ ರಿಮೆಂಬರ್ ದಿಸ್ ಯೂನಿಟ್ ಲೆಂತ್ ಆಫ್ ಈಕ್ವಲ್ ಟು 100. ಒನ್ ಚೈನ್ ಅಂತ ಹೇಳಿದ್ರೆ ಯೂಶುವಲಿ ನಾರ್ಮಲಿ ದಟ್ ಈಸ್ 100 ಲಿಂಕ್ಸ್ ಇರುತ್ತೆ. ಒನ್ ಚೈನ್ ಅಂತ ಹೇಳಿದ್ರೆ 100 ಲಿಂಕ್ಸ್. ಇದು ನಾಟ್ ಅದು 20 ಮೀಟರ್ ಲೆಂತ್ ಇರುತ್ತೆ. ಅದು ಸರ್ವಿಸ್ ಚೈನ್. ದಟ್ ಈಸ್ ಒನ್ ಚೈನ್ ಲೆಂತ್. ಒನ್ ಚೈನ್ ಅಂತ ಹೇಳಿದ್ರೆ ಇಟ್ ಈಸ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 20 ಮೀಟರ್ ಇರ್ತದೆ. 100 ಲಿಂಕ್ಸ್ ಇರುತ್ತೆ. ಆಗ ಒನ್ ಲಿಂಕ್ ಲೆಂತ್ ಎಷ್ಟಾಯ್ತು? ಎಷ್ಟಾಗುತ್ತೆ ಒನ್ ಲಿಂಕ್? ದಟ್ ಈಸ್ 200 ಮಿಲಿಮೀಟರ್ ಇರುತ್ತೆ. 200 ಮಿಲಿಮೀಟರ್, 20 ಸೆಂಟಿಮೀಟರ್. 20 ಮೀಟರ್ ಚೈನ್, 100 ಲಿಂಕ್ಸ್, 20 ಮೀಟರ್ ಡಿವೈಡೆಡ್ ಬೈ 100 ಅಂತ ಎಷ್ಟು ಬರುತ್ತೆ? ದಟ್ ಈಸ್ 200 ಮಿಲಿಮೀಟರ್ ಬರ್ತದೆ. ಇದನ್ನ 20 ಸೆಂಟಿಮೀಟರ್ ಬರ್ತದೆ. ಒನ್ ಚೈನ್, ಒಂದು ಲಿಂಕ್ ಲೆಂತ್ ಎಷ್ಟಾಗುತ್ತೆ? 20 meter chain, 100 links. Therefore, 20 meter divided by 100 and there is but answer. How much answer you are going to get it? It is each link, length of one link, the length of it is 20 centimeters. That's 8 inches. Now, strictly speaking, 8 inches ಅಲ್ಲ, ಸ್ವಲ್ಪ ಕಮ್ಮಿ ಇರ್ತದೆ. ಬಟ್ ನಾವು ಅದನ್ನ ಏನ್ ಮಾಡಿದೀವಿ? 7.92 inches ಬರ್ತದೆ. ನಾವು ಅದನ್ನ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ 8 inches ಅಂತ ತಗೊಳ್ತೀವಿ. ದಟ್ ಇಸ್ 1/3 ಆಫ್ ದ ಫುಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದು ನಾನು ಇದೆಲ್ಲ ಈ ಸಣ್ಣ ಸಣ್ಣ ವಿಚಾರಗಳೆಲ್ಲ ನಮ್ಗೆ ಸರಿಯಾಗಿ ಗೊತ್ತಿರಬೇಕು. ಓಕೆ. ಎ 100 foot ಚೈನ್ ಕಂಟೈನಿಂಗ್ 100 links. ಇದೊಂದು ಸ್ಪೆಷಲ್ ಚೈನ್, ಇಂಜಿನಿಯರ್ಸ್ ಚೈನ್ ಇದು. 100 ಅಡಿ ಇರುತ್ತೆ. ಅದು 100 ಅಡಿ ಮೀನ್ಸ್ ದಟ್ ಈಸ್ 30 ಮೀಟರ್. 1 ಫುಟ್ ಅಂತ ಹೇಳಿದ್ರೆ 100 ಫೀಟ್ ಅಂತ ಹೇಳಿದ್ರೆ ದಟ್ ಈಸ್ 130 ಮೀಟರ್ ಇರುತ್ತೆ. ಅದು ಇಂಜಿನಿಯರ್ಸ್ ಚೈನ್. ಅದು ದೆನ್ ಫಾರ್ ಲಾಂಗ್ ಯೂನಿಟ್ ಆಫ್ ಲೆಂತ್ equal to 40 poles, that is 220 yards. ಇದು ನಮ್ಮ ಇಂಗ್ಲಿಷ್ ಬ್ರಿಟಿಷ್ ಸಿಸ್ಟಮ್ ಅದು. ನಮ್ಗೆ ಈಗ ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡಬೇಡ. Then the system of measurement used by all scientists is the international system of units, which is abbreviated as SI system and commonly referred to as the metric system. The metric system was developed in France about 200 years ago. The metric system is based on repeating units of 10. 1 centimeter ಅಂದ್ರೆ ಎಷ್ಟು ಸೆಂಟಿಮೀಟರ್? ಎಷ್ಟು ಮಿಲಿಮೀಟರ್? 1 ಸೆಂಟಿಮೀಟರ್ ಅಂದ್ರೆ ಎಷ್ಟು ಮಿಲಿಮೀಟರ್ ಆಗುತ್ತೆ? 10. In terms of 10, isn't it? In terms of 10, you can see this here, isn't it? ಇದು 10 ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ ಏನಾಗುತ್ತೆ? ಮತ್ತೆ ಡೆಸಿಮೀಟರ್ ಆಗುತ್ತೆ, then ಮೀಟರ್ ಆಗುತ್ತೆ, isn't it? Like now that is ಇದೆಲ್ಲ ಗೊತ್ತಿರುವಂತದ್ದು. ಇದು ತುಂಬಾ ಸಣ್ಣ ವಿಷಯ. ಇದು ಮೆಟ್ರಿಕ್ ಸಿಸ್ಟಮ್ ಅಂತ ಹೇಳಿದ್ರೆ ಯಾವಾಗಲೂ ರಿಪೀಟಿಂಗ್ ಯೂನಿಟ್ಸ್ ಆಫ್ 10. ಸೊ ಚೈನ್ ಸರ್ವೇಯಿಂಗ್. ಈ ಚೈನ್ ಸರ್ವೇಯಿಂಗ್ ಅಲ್ಲಿ ಈಗ ಏನೇನು ಉಂಟು ನೋಡೋಣ. ಚೈನ್ ಸರ್ವೇಯಿಂಗ್ ಇಸ್ ದ ಸಿಂಪ್ಲೆಸ್ಟ್ ಅಂಡ್ ಓಲ್ಡೆಸ್ಟ್ ಮೆಥಡ್ ಆಫ್ ಸರ್ವೇಯಿಂಗ್. ಈಗ ನಾವು ತುಂಬಾ ಅಡ್ವಾನ್ಸ್ ಆಗಿದ್ದೀವಿ. ಈಗ ನಮ್ದು ಟೆಕ್ನಾಲಜಿ, ನಮ್ಮ ಇಂಜಿನಿಯರಿಂಗು ಅಡ್ವಾನ್ಸ್ಮೆಂಟ್ ತುಂಬಾ ಆಗಿದೆ. ಲೇಟೆಸ್ಟ್ ಎಕ್ವಿಪ್ಮೆಂಟ್ಸ್ ನಮ್ಮ ಹತ್ರ ಇದಾವೆ.
ಆ ಎಲ್ಲ ಎಕ್ವಿಪ್ಮೆಂಟ್ಸ್ ಅನ್ನು ಯೂಸ್ ಮಾಡ್ಕೊಂಡು ನಾವು ಆದಷ್ಟು ಫಾಸ್ಟೆಸ್ಟ್ ವಿ ಕ್ಯಾನ್ ಎಕ್ಸಿಕ್ಯೂಟ್ ಇಟ್. ಅದು ಫಾಸ್ಟೆಸ್ಟ್ ಎಕ್ಸಿಕ್ಯೂಟ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ಮೊದಲೇ ನಾವು ಏನ್ ಮಾಡ್ತಾ ಇದ್ದೆವು, ದಟ್ ಈಸ್ ವಿ ಆರ್ ಗೋಯಿಂಗ್ ವಿತ್ ದ ಚೈನ್, ಟೇಪ್ ಅಂಡ್ ಆಲ್ಸೋ ಪ್ಲೇನ್ ಟೇಬಲ್ ಅಂಡ್ ವಿ ಆರ್ ಕಲೆಕ್ಟಿಂಗ್ ದ ಡೇಟಾ ಫ್ರಮ್ ದ ಗ್ರೌಂಡ್, ದೆನ್ ವಿ ಆರ್ ಪ್ರಿಪೇರಿಂಗ್ ದ ಡ್ರಾಯಿಂಗ್. ಈಗ ನಾವು ಹಾಗೆ ಮಾಡ್ಲಿಕ್ಕಿಲ್ಲ. ಇದು ನಾವೀಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಹತ್ರ ಇನ್ನೊಂದು ಟೋಟಲ್ ಸ್ಟೇಷನ್ ಅಂತ ಒಂದು ಎಕ್ವಿಪ್ಮೆಂಟ್ ಇದೆ. ಆ ಟೋಟಲ್ ಸ್ಟೇಷನ್ ತಗೊಂಡು ಹೋಗ್ಬಿಟ್ರೆ ನಾವು ಫೀಲ್ಡ್ಗೆ ಯಾವ ಇನ್ಫಾರ್ಮೇಶನ್ ತಗೊಳ್ಬೇಕು, ದಟ್ ಈಸ್ ಅದು ಎಕ್ಸ್ ವೈ ಝೆಡ್ ಕೋಆರ್ಡಿನೇಟ್ ಸಿಸ್ಟಮ್ ಅಲ್ಲಿ ರೆಕಾರ್ಡ್ ಆಗುತ್ತೆ, ಡೇಟಾ ಕಲೆಕ್ಟ್ ಮಾಡ್ತದೆ ಅದು. ಇದು ಆ ಇನ್ಸ್ಟ್ರೂಮೆಂಟ್ ನಿಮ್ ಮೆಮೊರಿ, ಅದಕ್ಕೊಂದು ಮೆಮೊರಿ ಕಾರ್ಡ್ ಇದೆ. ಡೇಟಾ ಎಲ್ಲ ಮೆಮೊರಿಯಲ್ಲಿ ಮೆಮೊರಿ ಸೇವ್ ಮಾಡ್ತೀವಿ. ಸೇವ್ ಮಾಡಿದ ನಂತರ then we will bring that and connecting that to the computer and we are transferring the data from the total station to the computer, then we will process that data. ನಮ್ಗೆ ಯಾವ ಬ್ರಿಡ್ಜ್ ಬೇಕು, ರಸ್ತೆ ಬೇಕು, ಅದನ್ನ ನಮ್ಗೆ ತಯಾರು ಮಾಡ್ಲಿಕ್ಕೆ, ಬಿಲ್ಡಿಂಗ್ ಬೇಕು ತಯಾರು ಮಾಡ್ಲಿಕ್ಕೆ ನಮ್ಗೆ ಆಗ್ತದೆ. ಇದನ್ನ ಅಷ್ಟು ಅಡ್ವಾನ್ಸ್ ಆಗಿದೆ. ಬಟ್ ಅಡ್ವಾನ್ಸ್ ಆಗಿದೆ ಅಂತ ಹೇಳಿದ್ರೆ ನಾವು ಯು ಕಾಂಟ್ ಸ್ಟ್ರೈಟ್ ಅವೇ ಯು ಕಾಂಟ್ ಅಂಡರ್ಸ್ಟ್ಯಾಂಡ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್, ಬಟ್ ವಿ ಶುಡ್ ನೋ ಆಲ್ ದೀಸ್ ಥಿಂಗ್ಸ್. ಇದೆಲ್ಲ ನಮ್ಗೆ ಗೊತ್ತಿರ್ಬೇಕು ಫುಲ್ಲು. ಇದೆಲ್ಲ ಫುಲ್ ಗೊತ್ತಿದ್ರೆ then we can proceed with that, isn't it? Very easily we can handle that instrument. Basic knowledge ಬೇಕಲ್ಲ ನಮಗೆ. ಈಗ ನಾವೇನ್ ಮಾಡ್ತಾ ಇದೀವಿ, we are learning the basics of surveying, isn't it? So therefore it is one oldest simplest, ತುಂಬಾ ಚಿಕ್ಕದು ವಿಷಯ ಇದು. ಯಾಕಂದ್ರೆ ಚೈನ್ ಇಟ್ಕೊಂಡು ನೀವು ಒಂದು ಮೆಜರ್ಮೆಂಟ್ ಮಾಡಿ ಅಂತ ಹೇಳಿದ್ರೆ ದೊಡ್ಡ ಕೆಲಸನ ಅದು? ಇಟ್ಸ್ ಎ ವೆರಿ ಸ್ಮಾಲ್ ಥಿಂಗ್. ನೋ, ಇಲ್ಲಿಂದ ಅಲ್ಲಿವರೆಗೆ ನೋಡಪ್ಪ, ಇಲ್ಲಿಂದ ಒಂದು ನಮ್ಮ ಪಾಲಿಟೆಕ್ನಿಕ್ ಒಂದ್ ಎಂಡಿಂದ ಮತ್ತೊಂದು ಎಂಡಿಗೆ ಎಷ್ಟು ದೂರ ಉಂಟು ಅಂತ ಹೇಳಿದ್ರೆ ಏನ್ ಮಾಡ್ತೀರಿ, you two people will go with the chain and you will pull the chain. ಒಂದು ಚೈನು, ಎರಡು ಚೈನು, ಮೂರು ಚೈನು, ನಾಲ್ಕು, simplest, ಇದು ನಾಟ್ ಹೆಚ್ಚು ಕೆಲಸ ಇಲ್ಲ ಅದಕ್ಕೆ ಅಲ್ವಾ? And similarly now these are that in chain survey only linear measurements are taken in the field and the rest of the work such as plotting, calculation etc are done in the office. Isn't it? ನೀವೇನ್ ಮಾಡ್ತೀರಿ, ನಿಮ್ಗೊಂದು ಎಕ್ಸ್ಪೆರಿಮೆಂಟ್ ಕೊಡ್ತಾರೆ, ಫಾರ್ಮ್ ದ ಟ್ರಯಾಂಗಲ್, ಗೋ ಲೊಕೇಟ್ ದ ಬಿಲ್ಡಿಂಗ್ ಅಂತ, ಚೈನ್ ಮತ್ತೆ ಟೇಪ್ ಕೊಡ್ತಾರೆ, ಮತ್ತು ಆರೋ ರೇಂಜಿಂಗ್ ರಾಡ್ ಅದೆಲ್ಲ ಇಟ್ಕೊಂಡು ಹೋಗ್ತೀರಿ. ನೀವು ಅದೆಲ್ಲ ಇಟ್ಕೊಂಡು ಹೋಗ್ತೀರಿ, ಎಲ್ಲ ಡೀಟೇಲ್ಸ್ ನ ಮೆಜರ್ಮೆಂಟ್ ಮಾಡಿ ಕಲೆಕ್ಟ್ ಮಾಡ್ತೀರಿ. ದೆನ್ ಯು ಆರ್ ಟ್ರಾನ್ಸ್ಫರಿಂಗ್ ದ ಡೇಟಾ ಟು ದ ಯುವರ್ ರೆಕಾರ್ಡ್ ಅಲ್ವಾ? ದಟ್ ಈಸ್ ಪ್ರಿಪರೇಷನ್ ಆಫ್ ಡ್ರಾಯಿಂಗ್. ಆ ಗ್ರೌಂಡ್ ಏನು ಉಂಟು, ವಾಟ್ ಡೇಟಾ ಯು ಆರ್ ಕಲೆಕ್ಟೆಡ್, ದಟ್ ಡೇಟಾ ಈಸ್ ನೌ ಯು ಆರ್ ಟ್ರಾನ್ಸ್ಫರಿಂಗ್ ಟು ಯುವರ್ ರೆಕಾರ್ಡ್. ಇಸ್ ನಾಟ್ ದಟ್ ಈಸ್ ದ ಪ್ರೋಸೆಸ್ ಆಫ್ ಸರ್ವೇಯಿಂಗ್. Okay, then calculation are done in the office. ನಿಮ್ಮ ರೆಕಾರ್ಡ್ ಅಲ್ಲಿ ಏನ್ ಬರೀತೀರಿ ಅದು ಆಫೀಸ್ ವರ್ಕ್, ಫೀಲ್ಡ್ ಅಲ್ಲಿ ಏನ್ ಮಾಡ್ತೀರಿ ಅದು ಸರ್ವೆ ವರ್ಕ್. ಯು ಆರ್ ಕಲೆಕ್ಟಿಂಗ್ ದ ಇನ್ಫಾರ್ಮೇಶನ್. then suitability. ಈ ಚೈನ್ ಸರ್ವೆ ಮಾಡ್ಬೇಕಾದ್ರೆ ಏನು ಸೂಟಬಿಲಿಟಿ ಅಂತ ಯೂಶಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಚಿಕ್ಕ ಕೆಲಸಕ್ಕೆ ತಂಡು 1 ಎಕರೆ 2 ಎಕರೆ 3 ಎಕರೆ 5 ಎಕರೆ, ನಾನು ಇಲ್ಲಿಂದ ನೀವು from Bangalore to Bangalore, you conduct a survey and you can't pull the chain. You can pull, but how much time is required? We have other instruments. We'll go with that. We'll conduct with that. We'll go and take the details from the other instruments. Our instruments on ತಗೊಂಡೋಗೋಣ. ಈಗ ಒಂದು ಬಿಲ್ಡಿಂಗ್ ಅಲ್ಲಿ ಇರುತ್ತೆ, ಒಂದು ಬಿಲ್ಡಿಂಗ್ ಅಲ್ಲಿ ನಿಮ್ಗೆ ಒಂದು ಕಾರ್ನರ್ ಪಾಯಿಂಟ್ ಇಂದ ಫೌಂಡೇಶನ್ ಲೆವೆಲ್, ಒಂದು ಲೆವೆಲ್ ಇನ್ನೊಂದು ಲೆವೆಲ್, ಎರಡು ಸಮಯ ಸರಿ ಇದಾವ ಇಲ್ವಾ? What you are going to do? You are going to do with the, that is water tube. Your masonry will come with the water tube and you will check ಎರಡು ಲೆವೆಲ್ ಸರಿ ಉಂಟಾ ಅಂತ. ಇನ್ನೊಂದು ಕ್ವಶನ್ ಕೇಳ್ತೀನಿ ನಾನೀಗ ನಿಮ್ಗೆ, ಸಮುದ್ರದಿಂದ ಕರ್ನಾಟಕ ಪಾಲಿಟೆಕ್ನಿಕ್ ಮಂಗಳೂರಿಗೆ ಎಷ್ಟು ಹೈಟ್ ಉಂಟು ಅಂತ ಕೇಳ್ತೀನಿ. ಕ್ಯಾನ್ ಯು ಡೂ ದಟ್ ವಿತ್ ದ ವಾಟರ್ ಟ್ಯೂಬ್? ದ ಪ್ರೊಸೀಜರ್ ಸೇಮ್, ರಿಮೈನ್ ಸೇಮ್, ಇಸ್ ನಾಟ್? ಈಗ ಒಂದು ಬಿಲ್ಡಿಂಗ್ ಎಂಡಿಂದ ಅಥವಾ ರೋಡ್ ಇಂದ ನಮ್ದು ಬಿಲ್ಡಿಂಗ್ ಫ್ಲೋರ್ ಲೆವೆಲ್ ಎಷ್ಟು ಹೈಟ್ ಇದೆ, ಆಗ ವಾಟರ್ ಟ್ಯೂಬ್ ಇಸ್ ಸಫಿಷಿಯಂಟ್. ವಿ ಆರ್ ನಾಟ್ ಟೇಕಿಂಗ್ ಎನಿ ಇನ್ಸ್ಟ್ರೂಮೆಂಟ್. ನಮ್ದು ಲೆವೆಲಿಂಗ್ ಇನ್ಸ್ಟ್ರೂಮೆಂಟ್, ಟ್ಯೂಬ್ ಲೈಟ್, ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಇದಾವೆ. ವಿ ಆರ್ ನಾಟ್ ಕ್ಯಾರಿಂಗ್ ದಟ್. ವಿ ಆರ್ ಕ್ಯಾರಿಂಗ್ ನೌ ಓನ್ಲಿ ವಾಟರ್ ಟ್ಯೂಬ್. ಅದಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ, ಅಗತ್ಯಕ್ಕೆ ಅನುಗುಣವಾಗಿ, ಇದು ನಾಟ್ ಏನು ನಮ್ಮ ಹತ್ರ ಎಕ್ವಿಪ್ಮೆಂಟ್ ಉಂಟೋ ಅದಕ್ಕೆ ಅನುಗುಣವಾಗಿ ನಾವು ಆ ಇನ್ಸ್ಟ್ರೂಮೆಂಟ್ ಅನ್ನು ಯೂಸ್ ಮಾಡಿ ಏನು ಕೆಲಸ ಮಾಡ್ಬೇಕಾದ್ರೆ ನಾವು ಮಾಡ್ತೀವಿ. ಓಕೆ, ದೆನ್ ದೇರ್ಫೋರ್ ದ ಫೇರ್ಲಿ ಸ್ಮಾಲ್, ಚಿಕ್ಕದು ಏರಿಯಾ, ಇದು ನಾಟ್. ಅಥವಾ ಒಂದು 100 ಎಕರೆ ಎಸ್ಟೇಟ್ ಇರುತ್ತೆ, ಆ ಎಸ್ಟೇಟ್ ಡ್ರಾಯಿಂಗ್ ಮಾಡ್ಲಿಕ್ಕೆ ಇರುತ್ತೆ. ಚೈನ್ ಮತ್ತೆ ಟೇಪ್ ತಗೊಂಡೋದ್ರು ಮಾಡಿದೆ ಯಾವಾಗ ನಾವು, how much time is required? Therefore what we are going to do, we'll employ other instruments which is better instruments. ಇದು ನಾಟ್ ಚಿಕ್ಕದು ಕೆಲಸ. ಈಗ ಒಂದು 2 ಎಕರೆ ಅಥವಾ ಭೂಮಿ ಪ್ಲಾಟ್ ಒಂದು 10 ಎಕರೆ ಇರುತ್ತೆ, ಅಣ್ಣ ತಮ್ಮಂದಿರು ಪಾಲ್ ಮಾಡ್ಲಿಕ್ಕೆ ಇರುತ್ತೆ, ಅಥವಾ ಒಂದು ಲೇಔಟ್ ತಯಾರು ಮಾಡ್ತೀರಿ ನೀವು, ಆಗ ನಾವು we are going to use this. ಇದು ನಾಟ್ the ground is moderately level. ತುಂಬಾ ಅಂಡುಲೇಷನ್ಸ್ ಇದ್ರೆ ಚೈನ್ ಎಲ್ಲ ಎಳೆದು ನಾವು ಮೆಜರ್ಮೆಂಟ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಇದು ನಾಟ್. ಅದಕ್ಕೆ what we are going to do,
ಸಿ ವಿ ಆರ್ ಅವಾಯ್ಡ್ ದಟ್. ಬೇರೆ ಇನ್ಸ್ಟ್ರೂಮೆಂಟ್ ಅನ್ನು ಯೂಸ್ ಮಾಡ್ತೀವಿ. ಯಾವ ಸುಮಾರು ಲೆವೆಲ್ ಇರಬೇಕು, ಒಂದು ಸ್ವಲ್ಪ ಲೆವೆಲ್ ಇರೋ ಗ್ರೌಂಡ್ ಅಲ್ಲಿ ಕಮ್ಮಿ ಜಾಗದಲ್ಲಿ ನಾವು ಈ ಚೈನ್ ಮತ್ತೆ ಟೇಪ್ ಅನ್ನ ಯೂಸ್ ಮಾಡ್ಲಿಕ್ಕೆ ಆಗುತ್ತೆ. ಅಂಡ್ ದ ಏರಿಯಾ ನೀಡ್ಸ್ ಟು ಬಿಗ್ ಓಪನ್, ಅಂದ್ರೆ ಮರ ಗಿಡಗಳು ಗುಡ್ಡೆಗಳು ಅದೆಲ್ಲ ಇರಬಾರ್ದು, ಅವಾಗ ನಮ್ಗೆ ಚೈನಿಂಗ್ ಈಸಿ ಆಗುತ್ತೆ. ಅಂತ ಸಂದರ್ಭದಲ್ಲಿ ವಿ ಆರ್ ಗೋಯಿಂಗ್ ಟು ಯೂಸ್ ದ ಗ್ರೌಂಡ್ ಹ್ಯಾಸ್ ಫ್ಯೂ ಅಂಡ್ ಸಿಂಪಲ್ ಡೀಟೇಲ್ಸ್. ತುಂಬಾ ತುಂಬಾ ಡೀಟೇಲ್ಸ್ ಎಲ್ಲ ಇದ್ರೆ ನಮ್ಗೆ ಕೆಲಸ ಜಾಸ್ತಿ ಆಗುತ್ತೆ. ಒಂದು 50 ಮನೆ ಇದ್ರೆ ಲೊಕೇಟ್ ಮಾಡಕ್ಕೆ, ಒಂದು 50 ಪೋಲ್ಸ್ ಇದ್ರೆ, ಒಂದು 50 ಸೀವರ್ ಲೈನ್ಸ್ ಇದ್ರೆ, ಒಂದು 50 ಬಿಟ್ಟಿಗಳಿದ್ರೆ ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡ್ಲಿಕ್ಕೆ ಇಟ್ ಟೇಕ್ಸ್ ಟು ಮಚ್ ಟೈಮ್. ಇದು ನಾಟ್ ಸರ್ವೇಯಿಂಗ್. ತುಂಬಾ ಸ್ವಲ್ಪ ಸಣ್ಣದು ಒಂದು ಬಿಲ್ಡಿಂಗು ಅಥವಾ 2 ಬಿಲ್ಡಿಂಗು, ಒಂದು ಪೋಲು, ಒಂದೆರಡು ಎಲೆಕ್ಟ್ರಿಕ್ ಪೋಲು, ಒಂದೆರಡು ಸಿವರ್ ಲೈನು, ಈ ತರದಿದ್ರೆ ಅಂಡರ್ ದೋಸ್ ಸರ್ಕಮ್ಸ್ಟೆನ್ಸಸ್ ವಿ ಕ್ಯಾನ್ ಎಂಪ್ಲಾಯ್ ದ ಚೈನಿಂಗ್. ಇದು ನಾಟ್ ಚೈನಿಂಗ್ ಟೇಪ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಮಾಡ್ಬೋದು. ನಾವು ಲೈಕ್ ಸಣ್ಣ ಸಣ್ಣದೆಲ್ಲ ಇದ್ರೆ ಇದು ನಾಟ್ ಈಗ ಸಣ್ಣ ಸಣ್ಣ ಗಿಡ ಮರ ಇದೆಲ್ಲ ಇಂಥದೆಲ್ಲ ಇದ್ರೆ ಅಂಡರ್ ದೋಸ್ ಸರ್ಕಮ್ಸ್ಟೆನ್ಸಸ್ ವಿ ಕ್ಯಾನ್ ಎಂಪ್ಲಾಯ್ ದ ಚೈನಿಂಗ್. ಇದು ನಾಟ್ ಇದಕ್ಕೆಲ್ಲ ಜಾಸ್ತಿ ಇನ್ಫಾರ್ಮೇಶನ್. ಒಂದು 10 ಕಿಲೋಮೀಟರ್ ರೋಡ್ ಮಾಡ್ತೀರಿ, ಒಂದು ಬ್ರಿಡ್ಜ್ ಮಾಡ್ತೀರಿ, ಒಂದು ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡ್ತೀರಿ, ಒಂದು ಕೆರೆನ್ ಕನ್ಸ್ಟ್ರಕ್ಷನ್ ಮಾಡ್ತೀರಿ, ಫ್ಲೈಓವರ್ ಮಾಡ್ತೀರಿ, ಅವಾಗ ನಾವು ವಿ ಆರ್ ಗೋಯಿಂಗ್ ಫಾರ್ ಅಡ್ವಾನ್ಸ್ ಎಕ್ವಿಪ್ಮೆಂಟ್ಸ್. Then purpose and principle of chain survey to collect the necessary data for exact description of the land. ನಾನು ಆಲ್ರೆಡಿ ಹೇಳ್ದೆ ಇಲ್ಲ ಯಾಕೆ ಮಾಡಬೇಕು ಸರ್ವೆ, ಚೈನಿಂಗ್ ಯಾಕೆ ಮಾಡ್ತೀವಿ ನಾವು ಅಂತ. ಟು ಕಲೆಕ್ಟ್ ದ ಡೇಟಾ, ಕಲೆಕ್ಟ್ ದ ಇನ್ಫಾರ್ಮೇಶನ್. ಮನೆ ಎಷ್ಟು, ರೋಡ್ ಇಂದ ಮನೆ ಎಷ್ಟು ದೂರದಲ್ಲಿದೆ, ಎಲೆಕ್ಟ್ರಿಕ್ ಪೋಲ್ ಎಷ್ಟು ದೂರದಲ್ಲಿದೆ, ವಾಟರ್ ಸಪ್ಲೈ ಸ್ಕೀಮ್ ಎಷ್ಟು ದೂರದಲ್ಲಿದೆ, ಬಸ್ ಸ್ಟ್ಯಾಂಡ್ ಎಲ್ಲಿದೆ, ಕಾಂಪೌಂಡ್ ಎಲ್ಲಿದೆ. ಫ್ರಮ್ ದ ರೋಡ್ ವಿ ಕ್ಯಾನ್ use the chain or tape. And to calculate the area of the plot, already I told you about this. ಈ ಚೈನ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ ನಾವು ಅಂದ್ರೆ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ. ಯಾರು ಗೊತ್ತಿರೋದಿಲ್ಲ ಅವರಿಗೆ, ಅವ್ರದ್ದೊಂದು ಕಾಂಪೌಂಡ್ ಇರುತ್ತೆ, ಆ ಕಾಂಪೌಂಡ್ ಅಲ್ಲಿ ಎಷ್ಟು ಜಮೀನ್ ಇದೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ದೆನ್ ವಾಟ್ ದೇ ವಿಲ್ ಡೂ, ದೇ ವಿಲ್ ಗೋ ಟು ದ ಸರ್ವೇಯರ್ ಅಂಡ್ ಆಸ್ಕ್ ಹಿಮ್ ನಮ್ದು ಲ್ಯಾಂಡ್ ಎಷ್ಟು ಉಂಟು ಪ್ಲೀಸ್ ಟೆಲ್ ಮಿ ಅಂತ ಹೇಳ್ತಾರೆ. ದೆನ್ ವಾಟ್ ದ ಪೀಪಲ್ ವಿಲ್ ಡೂ, ದೇ ವಿಲ್ ಕಮ್ ವಿತ್ ದ ಚೈನ್, they will measure the distance, they will form the triangles, and they will prepare the drawing, and they will calculate, and they will tell you ಅರ್ಧ ಎಕರೆ ಇದೆ, 45 ಸೆಂಟ್ಸ್ ಇದೆ, 26 ಸೆಂಟ್ಸ್ ಇದೆ, like whatever the area you are going to get it, they will tell you. ಎರಡು ಕೆಲಸ ಮಾಡ್ತಾರೆ ಇದರಲ್ಲಿ, ಒಂದು ಡೇಟಾ ಕಲೆಕ್ಟ್ ಮಾಡ್ಲಿಕ್ಕೆ, ಇನ್ನೊಂದು ಏರಿಯಾ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ. ಟು ಪ್ರಿಪೇರ್ ದ ಪ್ಲಾನ್ ಆಫ್ ದ ಸೈಟ್, ಆ ಬೌಂಡ್ರಿ ನೀವು ನೋಡಿರ್ಬೋದು. ನೀವು ಯಾವುದು ನಿಮ್ದು ಮನೆ, ನಿಮ್ಮ ಎಲ್ಲ ಮನೆಗಳಿದಾವೆ, ನಿಮ್ಮ ಮನೆಯಲ್ಲಿ ಒಂದು ಸ್ಕೆಚ್ ಇದೆ, ಡಾಕ್ಯುಮೆಂಟ್ ಇದೆ. ಯು ಆರ್ ದ ಓನರ್ ಅಂತ ಹೇಳಲಿಕ್ಕೆ ಯು ಹ್ಯಾವ್ ಎ ಡಾಕ್ಯುಮೆಂಟ್. ಇದನ್ನ ಡು ಯು ಹ್ಯಾವ್ ದ ಡಾಕ್ಯುಮೆಂಟ್ ಟು ಓನ್ ಯುವರ್ ಹೌಸ್, ಟು ಓನ್ ಯುವರ್ ಲ್ಯಾಂಡ್? ನೋ, ಇನ್ ದಟ್ ಲ್ಯಾಂಡ್ ದ ಲಾಸ್ಟ್ ಶೀಟ್ ವಿಚ್ ಈಸ್ ಅಟ್ಯಾಚ್, ಅಲ್ಲೊಂದು ಸ್ಕೆಚ್ ಅಟ್ಯಾಚ್ ಮಾಡಿರ್ತಾರೆ. ದಟ್ ಸ್ಕೆಚ್ ಇಂಡಿಕೇಟ್ಸ್ ದಟ್ ನಾರ್ತ್ ಸೌತ್ ಉದ್ದ ಎಷ್ಟು, ಈಸ್ಟ್ ವೆಸ್ಟ್ ಲೆಂತ್ ಎಷ್ಟು, ರೈಟ್ ಸೈಡ್ ಎಷ್ಟು, ಲೆಫ್ಟ್ ಸೈಡ್ ಎಷ್ಟು, ದಟ್ ಈಸ್ ಇಂಡಿಕೇಟೆಡ್ ದೇರ್. ಇದನ್ನ ಓಕೆ, ಅದನ್ನ ಪ್ರಿಪೇರ್ ಮಾಡ್ಲಿಕ್ಕೆ ನಾವು ಈ ಸರ್ವೆಯನ್ನು ಯೂಸ್ ಮಾಡ್ತೀವಿ. ಅಂಡ್ ಟು ಡಿಮಾರ್ಕೆಟ್ ದ ಬೌಂಡ್ರೀಸ್, ನಮ್ಗೆ ಬೌಂಡ್ರಿ ಗೊತ್ತಿಲ್ಲದೆ ಇದ್ರೆ, ಇಫ್ ಯು ಡೋಂಟ್ ನೋ ದ ಬೌಂಡ್ರಿ, ನಾವು ವಿಲ್ ಬ್ರಿಂಗ್ ಸರ್ವೇಯರ್ ಅಂಡ್ ವಿಲ್ ಆಸ್ಕ್ ಹಿಮ್ ಟು ಫಿಕ್ಸ್ ದ ಬೌಂಡ್ರಿ ಆಫ್ ಅವರ್ ಲ್ಯಾಂಡ್, ಅವರ್ ಪ್ಲಾಟ್. ಅಂಡ್ ಫಾರ್ ಡಿವಿಷನ್ ಆಫ್ ದ ಲ್ಯಾಂಡ್ ಇಂಟು ಸ್ಮಾಲರ್ ಯೂನಿಟ್ಸ್, ಕೆಲವರು ನಿಮ್ಗೆ ಗೊತ್ತಿರ್ಬೋದು, ಬೀಯಿಂಗ್ ಎನ್ ಇಂಜಿನಿಯರ್, ಬೀಯಿಂಗ್ ಎ ಪ್ರಮೋಟರ್, ವಾಟ್ ಯು ಆರ್ ಗೋಯಿಂಗ್ ಟು ಡೂ, ಯು ವಿಲ್ ಬೈ ದ ಲ್ಯಾಂಡ್, 10-15 acres land you are buying, and you are dividing that land into number of small plots, isn't it? And you make the business with that. You are building the homes by dividing the plots, isn't it? Under those circumstances, we can apply this. Is yaudana chain ಮತ್ತೆ tape method use ಮಾಡಿ ಇದು purpose ನಾವು use ಮಾಡ್ತೀವಿ. Okay. Then principles of chain survey. The main principle of chain surveying or chain triangulation is to provide a framework consist of number of well-conditioned triangles or nearly equilateral triangles. It is used to find the area of the field. Already I told you that. ಈಗ ಇದರಲ್ಲಿ ನಮ್ಮ ಚೈನ್ ಸರ್ವೆ ಅಂತ ಹೇಳಿದ ಕೂಡಲೇ we are constructing more number of triangles, isn't it? We are collecting ಒಂದು, you have one rectangular plot. ನಿಮ್ದು ಮನೆ, today you go and test at your home. You have a home and you have the compound. You just measure all the 4 sides and prepare one drawing sketch. What is going to get it? And then next day, what you have to do? Now you measure this, repeat the process, and also measure the diagonal distance from one end to the other end, diagonally opposite. And suppose if you are measuring the diagonally opposite, you will get
2 triangles. Rectangle ಏನಾಗುತ್ತೆ? 2 triangle ಆಗುತ್ತೆ. Is it not? Now you find out which is better. Is it not? ನೆನ್ನೆ ಮಾಡಿದ್ದು ಸರಿ ಇದೆಯಾ? ಇವತ್ತು ಮಾಡಿದ್ದು ಸರಿಯಾ? Now you calculate the area with the triangles and calculate the area with the rectangle and find out, you will understand what exactly the difference between those two. I ಎರಡಕ್ಕೆ ಏನು ವ್ಯತ್ಯಾಸ? Now today, by making triangle, if you calculate the area, you will get better results. Is it not? ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಅದಕ್ಕೆ ವೆಲ್ ಕಂಡೀಷನ್ ಟ್ರಯಾಂಗಲ್. ಆ ವೆಲ್ ಕಂಡೀಷನ್ ಟ್ರಯಾಂಗಲ್ ಅಂದ್ರೆ ಏನು ಅಂತ? ಆ ವೆಲ್ ಕಂಡೀಷನ್ ಟ್ರಯಾಂಗಲ್ ಅಂದ್ರೆ ಏನು ಅಂದ್ರೆ, now a triangle is said to be well conditioned or well proportioned when it contains no angle smaller than 30 degree and no angle greater than 120 degree. Isn't that? ಯಾವ ಆಂಗಲ್ ಕೂಡ 30ಕ್ಕಿಂತ ಕಮ್ಮಿ ಇರಬಾರ್ದು, 120ಕ್ಕಿಂತ ಜಾಸ್ತಿ. That is well conditioned triangle because it is easy to calculate the measure and plotting for everything. It is simplest. ಅದಕ್ಕಿಂತ ಕಮ್ಮಿ ಆಗ್ಬಿಟ್ರೆ there are possibilities there may be error incorporated in the triangle. ಅದಕ್ಕೋಸ್ಕರ ನಾವು ಇದನ್ನ ಟ್ರಯಾಂಗಲ್ ಫಾರ್ಮ್ ಮಾಡ್ತೀವಿ ಯಾವಾಗಲೂ. Isn't that? Now if the area to be surveyed is triangular in shape and if the length and sequence of its 3 sides are recorded, the plan of the area can be easily drawn. ಎಲ್ಲ ರೆಕಾರ್ಡ್ ಮಾಡಿದ್ರೆ ನಾನು ಹೇಳಿದ್ನಲ್ಲ, ಆಗ್ಲೇ ಹೇಳಿದೆ, ಐ ಟೋಲ್ಡ್ ಯು ದಟ್ ನಿಮ್ದು ಮನೆ ಕಾಂಪೌಂಡ್ 4 ಬದಿಯಲ್ಲಿ 4 ಮೆಜರ್ಮೆಂಟ್, ಡಯಾಗನಲ್ ಆಗಿ 1 ಮೆಜರ್ಮೆಂಟ್. ನೀವು ಹಾಗೆ ಮಾಡಿ ಪ್ಲಾಟಿಂಗ್ ಮಾಡಿದ್ರೆ ಯು ವಿಲ್ ಗೆಟ್ ದ ಎಕ್ಸಾಕ್ಟ್ ಲೊಕೇಶನ್. ಅದು ಹೇಗೆ ಉಂಟು ಹಾಗೆ ಸರಿ. ಅಥವಾ ಇಫ್ ಯು ಆರ್ ಪ್ರಿಪೇರಿಂಗ್ ಓನ್ಲಿ ಬೈ ಮೆಜರಿಂಗ್ ಆಲ್ ದ 4 sides and preparing the plan, definitely there will be an error. You need to take the diagonal measurement, then you will get the accuracy, you will be more. Is it not? ಅವಾಗ ಆಕ್ಚುಯಲ್ ಫಿಗರ್ ಫಾರ್ಮ್ ಆಗುತ್ತೆ. Therefore ನಾವು ಇಲ್ಲಿ ಯಾವಾಗ ಪ್ರಿಯಾರಿಟಿ ಯಾವ್ದು ಕೊಡ್ತೀವಿ ಅಂದ್ರೆ ಟ್ರಯಾಂಗಲ್ ಪ್ರಿಯಾರಿಟಿ ಕೊಡ್ತೀವಿ. ಏರಿಯಾ ತುಂಬಾ ದೊಡ್ಡದಾದ್ರೆ 10, 20, 50 ಎಕರೆ ಎಲ್ಲ ಆದ್ರೆ ಅವಾಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಟ್ರಯಾಂಗಲೇಷನ್ ಸರ್ವೆ ಮಾಡ್ತೀವಿ. ನಾವು ಟ್ರಯಾಂಗಲೇಷನ್ ಸರ್ವೆ ಅಂತ ಹೇಳಿದ್ರೆ ಒಂದು ಟ್ರಯಾಂಗಲ್ ಫಾರ್ಮ್ ಮಾಡ್ತೀವಿ, ದೊಡ್ಡ ಟ್ರಯಾಂಗಲ್. ವಿತ್ ರೆಸ್ಪೆಕ್ಟ್ ಟು ದ ಟ್ರಯಾಂಗಲ್ ವಿಲ್ ಪ್ರಿಪೇರ್, will measure, will other small triangles. Isn't it? ಅದು ಬೇರೆ ಪ್ರೋಸೆಸ್ ಉಂಟು, ಅದರ ಬಗ್ಗೆ ನೋಡೋಣ. Okay, but if the area is more than 3 straight boundaries, for example, in the figure ನೋಡಿ ಇಲ್ಲಿ, this is what I told you. ನಾನು ಈಗ ನಿಮ್ಗೆ ಹೇಳಿದ್ದೇನೆ, ಒಂದು ರೆಕ್ಟಾಂಗಲ್ ಇದೆ ಅಥವಾ ಒಂದು 4 ಸೈಡ್ ಇರುವಂತದ್ದು ಒಂದು ಏರಿಯಾ ಇದೆ. ನೀವು ಹೀಗೆ ಮಾಡಿದ್ರೆ ಇದನ್ನ ಡೆಫಿನೆಟ್ಲಿ there will be an error. ಖಂಡಿತವಾಗ್ಲೂ. ಮತ್ತೆ ಅಥವಾ error is not there. Now the position of the points, all the 4 corners, 4 points may not be at the right place. Now if you do this, now definitely we are going to get the right, isn't it? The right area and right location. ಸರಿಯಾದ ಲೊಕೇಶನ್ ಮತ್ತೆ ಸರಿಯಾದ ಪೊಸಿಷನ್ ಅದರದ್ದು ನಮಗೆ ಸಿಗುತ್ತೆ. And also we will get the right area. ಇದನ್ನ ಇಲ್ಲಿ 2 ಟ್ರಯಾಂಗಲ್ ಮಾಡಿದ್ದಾರೆ, ಇದರಲ್ಲಿ 3 ಟ್ರಯಾಂಗಲ್ ಮಾಡಿದ್ದಾರೆ. ಏರಿಯಾ ದೊಡ್ಡದಾದ ಕೂಡಲೇ ನಾವೇನ್ ಮಾಡಬೇಕು? We need to do this. And then please understand the instrument for chaining or taping. Is not chaining. ಈಗ ಚೈನ್ ನೀವೆಲ್ಲರೂ ನೋಡಿರ್ಬೋದು. ನಾನು ಈಗ ತೋರಿಸ್ತೀನಿ ಆಫ್ಟರ್ ದಿಸ್. ಈ ಕ್ಲಾಸ್ ಆಗುವಾಗ at the end I will show you that is instruments. See, this is one chain or chain. And then so I will explain about the chains, different types of ಬೇರೆ chain ಬಗ್ಗೆ ಹೇಳ್ತೀನಿ ನಾನು. And also we have the arrows. ಇಲ್ಲಿ arrows ಇವು ನಾವು ನಮ್ಮ ದಿನಬಳಕೆ ಸರ್ವೇಯಿಂಗ್ ಅಂತ ಹೇಳಿದ ಕೂಡಲೇ ಯೂಸ್ ಮಾಡುವಂತ ಇದೆಲ್ಲ ಅಕ್ಸೆಸರೀಸ್. ಇದು ಪೆಗ್ಸ್. ಪೆಗ್ ಕನ್ನಡದಲ್ಲಿ ಇದಕ್ಕೆ ಗೂಟ ಅಂತ ಹೇಳ್ತೀವಿ ನಾವು. ಸಣ್ಣದು ಒಂದು 450 ಸೆಂಟಿಮೀಟರ್ ಉದ್ದ ಇರ್ತದೆ ಅದು. And then ಇಲ್ಲಿ ಸ್ವಲ್ಪ ಲೆಂತ್ ಅಲ್ಲಿ ನಾವು ಶಾರ್ಪ್ ಮಾಡಿರ್ತೀವಿ. We drive that peg into the ground. ಯಾಕೆಂದ್ರೆ ಲೊಕೇಟ್ ಮಾಡ್ಲಿಕ್ಕೆ, ಪಾಯಿಂಟ್ ಅನ್ನ ಲೊಕೇಟ್ ಮಾಡ್ಲಿಕ್ಕೆ. And similarly ನಾವು ರೇಂಜಿಂಗ್ ರಾಡ್, ಇದು ನಾವೇನ್ ಮಾಡ್ತೀವಿ ರೇಂಜ್ ಮಾಡ್ಲಿಕ್ಕೆ, ಟು ರೇಂಜ್ ದ ಡಿಸ್ಟೆನ್ಸ್ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ಟು ಗೆಟ್ ದ ಸ್ಟ್ರೈಟ್. ಇದು ನಾಟ್ ಅಲಾಂಗ್ ದ ಲೈನ್, ಆ ಲೆಂತ್ ಸರಿ ಇದೆ, ಒಂದೇ ಲೈನ್ ಅಲ್ಲಿ ನಾವು ಮಾಡಿದೀವಿ ಅಂತ ಕನ್ಫರ್ಮ್ ಮಾಡ್ಲಿಕ್ಕೋಸ್ಕರ ವಿ ಆರ್ ಗೋಯಿಂಗ್ ಟು ರೇಂಜಿಂಗ್ ರಾಡ್. ಅಂಡ್ ಸಿಮಿಲರ್ಲಿ ದಿಸ್ ಇಸ್ ಒನ್ ಹ್ಯಾಂಡ್ ಲೆವೆಲ್ ಅಂತ ಹೇಳ್ತೀವಿ ಇದಕ್ಕೆ. ದಿಸ್ ಇಸ್ ಹ್ಯಾಂಡ್ ಲೆವೆಲ್. ಹ್ಯಾಂಡ್ ಲೆವೆಲ್ ಅಂತ ಹೇಳಿದ್ರೆ ನಾವು ಇನ್ ಚೈನ್ ಸರ್ವೆ ಮಾಡುವಾಗ ಯಾವಾಗಲೂ ಗ್ರೌಂಡ್ ಸ್ವಲ್ಪ ಲೆವೆಲ್ ಇದ್ರೆ ಒಳ್ಳೇದು. ಕೆಲವು ಸಾರಿ ನಮ್ಗೆ ತುಂಬಾ ಅಂಡುಲೇಷನ್ಸ್ ಎಲ್ಲ ಇದ್ರೆ then we are going to measure the employ this equipment. ಈಗ ಒಂದು ಬರಿ ಕಣ್ಣಿಂದ ಈಗ ನೋಡಿದ್ರೆ ಅದೊಂದು ಲೆವೆಲ್ ಲೈನ್ ಸಿಗುತ್ತೆ.
ಆಗ ಆ ಲೈನ್ ಅನ್ನು ರೇಂಜ್ ಮಾಡಿ ಅಲ್ಲಿಗೆ ನಾವು ಮೆಜರ್ಮೆಂಟ್, ನಾವು ಲೆಂತ್ ಅನ್ನು ಮೆಜರ್ಮೆಂಟ್ ಮಾಡ್ಲಿಕ್ಕೆ ಆಗುತ್ತೆ. ಇದು ನಾನು. ಅಂಡ್ ದ ಇನ್ಸ್ಟ್ರೂಮೆಂಟ್ ಫಾರ್ ಚೈನಿಂಗ್ ದಿ ಚೈನ್, ನಾನು ಆಗಲೇ ಹೇಳಿದೆ ನಿಮಗೆ, ಈ ಚೈನ್ ಅನ್ನು ಬಿಡಿಸಿದ್ರೆ ಇಟ್ ವಿಲ್ ಬಿ ಲೈಕ್ ದಿಸ್. ಯು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. Now I will tell you a little more about it. ನೋಡಿ, ಇದು ಒಂದು ಚೈನ್, ಇದು ಇನ್ನು ಎಲ್ಲಾರು ಮಾಡಿ ಫೋಟೋ ತೆಗೆದ್ರೆ ಇಟ್ ವಿಲ್ ಬಿ ಲೈಕ್ ದಿಸ್. ನಾವು ಸಿ, ಇಲ್ಲಿಂದ ಇಲ್ಲಿಗೆ ಒಂದು ಚೈನ್, ಈ ಸೆಂಟ್ರಿಂದ ಈ ಸೆಂಟ್ರಿಗೆ, ಈ ಔಟರ್ ಎಡ್ಜ್ ಇಂದ ಇದರ ಸೆಂಟ್ರಿಗೆ, ಇಟ್ ಇಸ್ ಕಾಲ್ಡ್ ಒನ್ ಚೈನ್. ಇದರ ಸೆಂಟ್ರಿಂದ ಇದರ ಸೆಂಟ್ರಿಗೆ, ಇಲ್ಲಿ ಈ ಔಟರ್ ಎಡ್ಜ್ ಇಂದ ಈ ಸೆಂಟ್ರಿಗೆ ಇದು ಒನ್ ಚೈನ್ ಅಂತ ಹೇಳ್ತೀವಿ. ಮತ್ತೆ ಇದರ ಸೆಂಟ್ರಿಂದ ಇದರ ಸೆಂಟ್ರಿಗೆ ಇನ್ನೊಂದು ಚೈನ್ ಅಂತ ಕರಿತೀವಿ ನಾವು. ಇದನ್ನ ಎಲ್ಲಾರು ಮಾಡುವಾಗ ಇಟ್ ವಿಲ್ ಬಿ ಲೈಕ್ ದಿಸ್. See, there are 3 rings, 1 ring and 2 ring. But the chain ಇದೆಯಲ್ಲ, this is also another ring. There are 5 rings here. ಇದು to hold this. ಇಲ್ಲಿ chain form ಮಾಡಿದ್ರೆ ಹೀಗೆ ನೋಡಿ, 1 ring, then 2 ring, and there are another 1 ring, and there is one that is hook here. That is also a ring. There are 5 rings. ಇಲ್ಲಿ ಫಿಸಿಕಲಿ ನೋಡುವಾಗ ನಮಗೆ there are 5 ಇದೆ. ಬಟ್ ಈ ಸೆಂಟ್ರಲ್ ಇರುವಂತ ಚೈನಿಗೆ ಇಲ್ಲಿ ಒಂದು ತಾಲಿ ಹಾಕಿರ್ತೀವಿ ನಾವು. ಅದು ಬೇರೆ ಬೇರೆ ಪರ್ಪಸ್ಗೆ ಹಾಕಿದೀವಿ ಅಂತ, ದಟ್ ಐ ವಿಲ್ ಟೆಲ್ ಯು ಲಿಟಲ್ ಲೇಟರ್. ಅದು 1 ಮೀಟರ್ಗೆ ಒಂದು, ಮತ್ತೆ 5 ಮೀಟರ್ಗೆ ಒಂದು ಬೇರೆ ಕಲರ್ದು ನಾವು ತಾಲಿ ಹಾಕಿರ್ತೀವಿ ಅದನ್ನ. ಮತ್ತೆ ಟೇಪ್, ದಿಸ್ ಇಸ್ ದ ಟೇಪ್. ಇದು ನಾರ್ಮಲಿ ನಾವೀಗ ಯೂಸ್ ಮಾಡುವಂತದ್ದು. ಇದು ಫೈಬರ್ ಗ್ಲಾಸ್ ಟೇಪ್ ಅಂತ ಹೇಳ್ತೀವಿ ನಾವು, ಗ್ಲಾಸ್ ಫೈಬರ್ ಟೇಪ್ ಅಂತ ಹೇಳ್ತೀವಿ ನಾವು. Then ಈ ಟೇಪ್ ಅನ್ನು ಓಪನ್ ಮಾಡಿದ್ರೆ, ಇಫ್ ಯು ಓಪನ್ ದಿಸ್, ದಿಸ್ ನೋ ದಿಸ್ ವಿಲ್ ಬಿ ಲೈಕ್ ದಿಸ್. ಇದನ್ನ ಓಪನ್ ಮಾಡಿದ್ರೆ ನೋಡಿ, ಇದು 20 ಸೆಂಟಿಮೀಟರ್, ದಟ್ ಈಸ್ 30 ಸೆಂಟಿಮೀಟರ್. ಇದು 1 ಸೆಂಟಿಮೀಟರ್. ದಿಸ್ 1 ಸೆಂಟಿಮೀಟರ್ ಇಸ್ ಡಿವೈಡೆಡ್. ಇದೆಲ್ಲ ಡಿವಿಷನ್ಸ್ ನಮಗೆ ಸರಿಯಾಗಿ ನಮ್ಗೆ ಗೊತ್ತಿರ್ಬೇಕು. ಇದೆಲ್ಲ ಇದು 1 ಸೆಂಟಿಮೀಟರ್, ದೆನ್ 1 2 3 4 5. ನಾವು ಟೇಪ್ ಮೆಜರ್ಮೆಂಟ್ ಹೇಗೆ, ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಗೆ ಈ ಸಣ್ಣ ವಿಷಯ ಯಾಕೆ ಹೇಳ್ತಾರೆ ಇವರು ಅಂತ ನಿಮ್ಗೆ ಆಗ್ಬೋದು. ಈ ಸಣ್ಣ ವಿಷಯದಲ್ಲಿ ತಪ್ಪು ಹೇಳೋರು ತುಂಬಾ ಜನ ನಮ್ಮ ಜೊತೆಗಿದ್ದಾರೆ. ಇದನ್ನ ಐ ಹ್ಯಾವ್ ಸೀನ್ ದ ಪೀಪಲ್ ಫ್ರಮ್ ಅವರ್ ಸ್ಟೂಡೆಂಟ್ಸ್ ಆರ್ ಗಿವ್, ಇಫ್ ಐ ಆಸ್ಕ್ ಸಮಥಿಂಗ್ ಪಾಯಿಂಟ್, ಇದು 40 ಸೆಂಟಿಮೀಟರ್ ಎಷ್ಟು ಮೀಟರ್ ಆಗುತ್ತೆ ಅಂತ ಕೇಳಿದ್ರೆ, ದೇರ್ ಆರ್ ಪೀಪಲ್ ದೇ ವಿಲ್ ಗಿವ್ ರಾಂಗ್ ಆನ್ಸರ್ ಓನ್ಲಿ ಬಿಕಾಸ್ ಆಫ್ ದ ಟೈಮ್ ಟೆಲಿಂಗ್ ಯು ದಟ್ ಇದನ್ನ ಸಣ್ಣ ವಿಷಯ, ತುಂಬಾ ಸಣ್ಣದಿದು, ಇದನ್ನ ಮಾತಾಡಬಾರ್ದು ನಾವು. ಇದನ್ನ ಬಿಕಾಸ್ ನಾವು ವಿ ಆರ್ ಆಲ್ ಕ್ವಾಲಿಫೈಡ್ ಅಂಡ್ ನೋ ದೀಸ್ ಆರ್ ಕಾಲ್ಡ್, ಇದನ್ನ ಏನಂತ ಕರಿತೀವಿ ನಾವು, ಇದನ್ನ ಆರೋಸ್ ಅಂತ ಕರಿತೀವಿ ನಾವು. ಇದನ್ನ ಅಲ್ಲಲ್ಲಿ ಒಂದು ಮಾರ್ಕ್ ಮಾಡ್ಲಿಕ್ಕೆ, ಲೊಕೇಟ್ ಮಾಡ್ಲಿಕ್ಕೆ, ಪಾಯಿಂಟ್ ಗಳನ್ನ ಲೊಕೇಟ್ ಮಾಡ್ಲಿಕ್ಕೆ, ಕಂಟ್ರೋಲ್ ಪಾಯಿಂಟ್ ಲೊಕೇಟ್ ಮಾಡ್ಲಿಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ. ಇದ್ರದ್ದು ಲೆಂತ್ 400 ಮಿಲಿಮೀಟರ್ ಇದೆ. ಇದನ್ನ ಇದ್ರದ್ದು ಲೆಂತ್ 400 ಮಿಲಿಮೀಟರ್. ಅಂಡ್ ಆಲ್ಸೋ ವಿ ಕ್ಯಾನ್ ಕಾಲ್ ದಿಸ್, ಇದೇನಿದು, ಇದು ರೇಂಜಿಂಗ್ ರಾಡ್. 2 ರೇಂಜಿಂಗ್ ರಾಡ್ ಇಟ್ಟಿದೀವಿ ಇಲ್ಲಿ. ಈ ಬ್ಯಾಂಡ್ ಇದೆ ನೋಡಿ, ಯು ಕ್ಯಾನ್ ಸಿ ದ ಬ್ಯಾಂಡ್ ಹಿಯರ್. ನೋ ದಿಸ್ ಬ್ಯಾಂಡ್ ಈಸ್ ದ ಲೆಂತ್ ಆಫ್ ಈಚ್ ಬ್ಯಾಂಡ್. ಒಂದು ರೆಡ್ ಇದೆ, ಮತ್ತೊಂದು ವೈಟ್ ಇದೆ. ವೈಟ್ ಬ್ಯಾಂಡ್ ಮತ್ತೆ ರೆಡ್ ಬ್ಯಾಂಡ್ ಇಲ್ಲಿಂದ ಇಲ್ಲಿಗೆ 20 ಸೆಂಟಿಮೀಟರ್ ಲೆಂತ್ ಇದೆ. ಇದ್ರ ವಿಷಯ ನಮ್ಗೆ ಗೊತ್ತಿರ್ಬೇಕು. ಸರ್ವೇಯಿಂಗ್ ಮಾಡ್ತೀವಿ ಅಂತ ಮಾತ್ರ ಆಗಲ್ಲ, ಗೊತ್ತಿರ್ಬೇಕು ಇದ್ರ ವಿಷಯ. ಇದ್ರದ್ದು ಲೆಂತ್ 2 to 3 ಮೀಟರ್. ಕೆಲವು 2 ಮೀಟರ್ ಇದೆ, ಕೆಲವು 3 ಮೀಟರ್. ಎರಡು ಅವೈಲೇಬಿಲಿಟಿ ಇದೆ. ನಮ್ಮ ಕೆಲಸ, ವಾಟ್ ಜಾಬ್ ವಿ ಆರ್ ಡೂಯಿಂಗ್ ಇಟ್, ನಾವು ಯಾವ ಪರ್ಪಸ್ಗೆ ಏನ್ ಕೆಲಸ ಮಾಡ್ತೀವಿ, ಬೇಸ್ಡ್ ಆನ್ ಅವರ್ ರಿಕ್ವೈರ್ಮೆಂಟ್ ವಿ ಕ್ಯಾನ್ ಅಂಡ್ಯುಲೇಟೆಡ್ ಗ್ರೌಂಡ್, ಭೂಮಿ ಹಿಂಗೆ ಸಮತಟ್ಟವಾಗಿ ಇಲ್ಲದೆ ಇದ್ರೆ, if too much is undulated, then we are going for 3 meter. isn't it? ಯಾಕಂತಂದ್ರೆ ಕಾಣುದಿಲ್ಲ, ಕೆಳಗಡೆ ಮತ್ತೆ ಮೇಲ್ಗಡೆ ಆಗ್ಬಿಡುತ್ತೆ. therefore what we will do, we are employing 3 meter. If the fairly level ground, we will go with 2 meter. Okay. Then ಇಲ್ಲೊಂದು ಲಂಬ ಇದೆ, ಇದೆಲ್ಲ ಮಿಸ್ ಆಗ್ಬಿಟ್ಟಿದೆ ಫೋಟೋಗ್ರಾಫ್. You don't know where it has gone. ತೂಕದ ಗುಂಡು ಅದು. Okay. Then chain now. If you come to the chain, metric chain ಅಂತ ಹೇಳಿದ್ರೆ ಮೀಟರ್ ಇದೆ. ಇದು 5 ಮೀಟರ್, 10 ಮೀಟರ್, 20 ಮೀಟರ್ ಚೈನ್ ಸಿಗುತ್ತೆ. ನಾವು ಯಾವ ಮಾರ್ಕೆಟ್ ಅಲ್ಲಿ ನಮ್ಗೆ ಏನ್ ಬೇಕೋ ಅದೆಲ್ಲ ಸಿಗುತ್ತೆ. ಅಂಡ್ ದ ಗುಂಟರ್ಸ್ ಆರ್ ಸರ್ವೇಸ್ ಚೈನ್. ಇದು 66 ಫೀಟ್ ಇದೆ. ದಟ್ ಇಸ್ 100 links. ಆಲ್ರೆಡಿ ಐ ಟೋಲ್ಡ್ ಯು ಅಬೌಟ್ ದಿಸ್. 66 ಫೀಟ್ ಅಥವಾ 100 links. ಇದು 100 links, ಈಚ್ ಲಿಂಕ್ 0.66 feet. ಇದು 0.66 feet ಅಂದ್ರೆ ಹೇಳಿದ್ರೆ 200 millimeter. That is 8 inches. ಇದು that is 2/3 of the foot.
ಒಂದು ಲಿಂಕ್ ಅಂತ ಹೇಳಿದ್ರೆ. ಇಂಜಿನಿಯರ್ ಚೈನ್, ಇಟ್ ಇಸ್ 100 feet ಲೆಂತ್, 100 links, 100 feet ಇದೆ, 100 links ಇದೆ, then it is 30 meter length, is it not? 30 meter length. Then revenue chain, it is 33 feet, is it not? Of 16 links, more ready ಇದೆ. Revenue chain, please understand this revenue chain. ಇದು ಯಾಕೆ revenue chain ಅಂತ ನಾವು ಕರಿತೀವಿ ಅಂತ ಹೇಳಿದ್ರೆ, it is used by the revenue officials, is it not? ಈಗ ತಹಶೀಲ್ದಾರ್ ಇದ್ದಾರೆ, ನಮ್ದು ವಿಲೇಜ್ ಅಕೌಂಟೆಂಟ್ ಇದ್ದಾರೆ, ಸರ್ವೇಯರ್ಸ್ ಇದ್ದಾರೆ, they are going to use this chain. ಯಾಕಂತ ಹೇಳಿದ್ರೆ that is one side 33, one chain, in other side another 33, that is one chain. ಎರಡು chain pull ಮಾಡಿದ್ರೆ that is called one ಗುಂಟ, is it not? ಅದಕ್ಕೋಸ್ಕರ ಅವರು ಆ ಲೆಕ್ಕದಲ್ಲಿ ಅದನ್ನ ಚೈನ್ ತಯಾರು ಮಾಡಿದ್ದಾರೆ, ಯಾವುದೋ ಕಾಲದಲ್ಲಿ ಮಾಡಿದ್ದಾರೆ. ಅಂಡ್ ಸ್ಟಿಲ್ ವಿ ಆರ್ ಯೂಸಿಂಗ್ ದಿಸ್, ಈಗಲೂ ಕೂಡ ಯೂಸ್ ಮಾಡ್ತಾರೆ. ಅಂಡ್ ಆಲ್ಸೋ ವಿ ಹ್ಯಾವ್ ದ another that is steel band or band chain. It is 20 meter or 30 meter, ಯಾವ್ದು ಬೇಕಾದ್ರೂ ಸಿಗ್ತದೆ. ನಮ್ ಡಿಪೆಂಡಿಂಗ್ ಅಪಾನ್ ಅವರ್ ನೆಸೆಸಿಟಿ we can buy it, is it not? Then now already I told you this, ಎಲ್ಲಿದೆ ಅಂತ ನೋಡಿ. ಇಲ್ಲೆಲ್ಲ ಇಲ್ಲಿ ನೋಡಿ, ಸೆಂಟರ್ ಇಲ್ಲಿಂದ ಇಲ್ಲಿಗೆ, ಈ ಸೆಂಟರ್ ಇಂದ ಈ ಸೆಂಟ್ರಿಗೆ. ಇದು ಒನ್ ಲಿಂಕ್ ಅಂದ್ರೆ ಔಟರ್ ಎಡ್ಜ್ ಇಂದ ಈ ಸೆಂಟ್ರಿಗೆ, ಔಟರ್ ಎಡ್ಜ್ ಇಂದ ಈ ಸೆಂಟ್ರಿಗೆ ಇಟ್ ಈಸ್ 20 centimeter, is it not? No, then ಈ ಸೆಂಟರ್ ಇಂದ ಇದರ ಸೆಂಟ್ರಿಗೆ 20 centimeter. Therefore each link length is how much? 20 centimeter. And also for each meter, 1 meter ಗೆ ಇಂತದೊಂದು ಚಿಕ್ಕದು ತಾಲೆ ಹಾಕಿರ್ತೀವಿ ನಾವು, is it not? ಚಿಕ್ಕದು ತಾಲೆ ಹಾಕಿರ್ತೀವಿ, ಮತ್ತೆ 5 ಮೀಟರ್ ಒಂದೊಂದು ತಾಲೆ ಹಾಕಿರ್ತೀವಿ. ಸ್ವಲ್ಪ ದೊಡ್ಡದಿರ್ತದೆ ಅದು, is it not? ಯಾಕಂತ ಹೇಳಿದ್ರೆ ಟು ಮೇಕ್ ರೆಕಗ್ನೈಸ್ ದಟ್ ಈಸಿ, ನಮ್ಗೆ ರೆಕಗ್ನೈಸ್ ಮಾಡ್ಲಿಕ್ಕೆ ಇಲ್ಲಾಂದ್ರೆ ಈಚ್ ಅಂಡ್ ಎವ್ರಿ ಚೈನ್ ನಾವು ಹುಡುಕ್ಬೇಕಾಗುತ್ತೆ, ಎಲ್ಲಿಂದ 1, 2, 3 ಲೆಕ್ಕ ಮಾಡಬೇಕಾಗುತ್ತೆ. Therefore if you find that 5 meter, then we can go to the next, is it not? 5, 10 ಹಾಗೆ ಲೆಕ್ಕ ಮಾಡ್ಕೊಂಡು ಹೋಗ್ಬೋದು ನಾವು. That is the advantage we have. And these are the now another photograph of the chain, is it not? ನೋಡಿ ಇಲ್ಲಿ ಇದು ಬ್ರಾಸ್ ಹ್ಯಾಂಡ್ ಇರ್ತದೆ, is it not? ಇದು one link, ಇದು ರಿಂಗ್, ಇದು ಸೆಂಟರ್ ನೋಡಿ, ಇಲ್ಲಿ 20 centimeter. another photograph ನೋಡಿ, ಇಲ್ಲಿ ತಾಲಿ ಹೀಗೆ ಇದೆ, ಇದು these are called ತಾಲೀಸ್. 5 ಮೀಟರ್ ಇದು, 1 ಮೀಟರ್ಗೆ ಒಂದು ಸಣ್ಣ ಸಿಲ್ವರ್ ಹಾಕಿರ್ತೀವಿ, ಮತ್ತೆ 5 ಮೀಟರ್ಗೆ ಒಂದು ಬ್ರಾಸ್ ಹಾಕಿರ್ತೀವಿ, ಬೇರೆ ಹಾಕಿದೀವಿ ನಾವು ಅದನ್ನ ಬೇರೆ ಹಾಕಿ. that is only to recognize the distance from one point to the other. And then metric chain ಅಂತಂದ್ರೆ ಇದು. So you can see this metric chain, then Gunter's chain. Now you can see this here. Now ಎಲ್ಲಾ ತರದ ಚೈನ್ಗಳು ಇಲ್ಲಿದೆ, ಇದು ನಾನು I think I have discussed about this, no? ಇದರ ಬಗ್ಗೆ ಮಾತಾಡಿದೀವಿ ನಾವೀಗ, ಅದಕ್ಕೆ ಫೋಟೋಗ್ರಾಫ್ ಹಾಕಿದೀನಿ ನಾನು ಈಗ. That's all. Okay. Now reading the chain, ಇದರಲ್ಲಿ ಒಂದು ವಿಶೇಷತೆ ಇದೆ. ಚೈನ್, ರೀಡಿಂಗ್ ದ ಚೈನ್. ಏನ್ ರೀಡಿಂಗ್ ದ ಚೈನ್ ಅಂತ ಹೇಳಿದ್ರೆ, ದೊಡ್ಡ ಕೆಲಸನ ಚೈನ್ ಓದಲಿಕ್ಕೆ ನಮಗೆ. Do you think it is difficult task? No. The advantage of this is there is no 0 and there is no 20 meter. You can read from either end. You can hold the chain first here or the other side of the chain. ಎರಡು ಕಡೆಯಿಂದ ನಾವು ಓದಲಿಕ್ಕೆ ಆಗುತ್ತೆ, ಅದು ಅಡ್ವಾಂಟೇಜ್. While taking the measurement, observe the tag immediately before the point to be measured, is it not? Tag ತಾಲಿ ಅಂತ ಹೇಳಿದ್ವಲ್ಲ, ಅದು ನೋಡ್ಕೊಂಡು ನಾವು ಮೆಜರ್ಮೆಂಟ್ ಮಾಡಬೇಕು. Then count the number of links in the forward direction up to the point of measurement. ಅಲ್ಲಿವರೆಗೆ ಮುಂದೆ ಹೋಗ್ತಾ ಇರಬೇಕು. ಎಲ್ಲಿ ಒಂದು ಎಂಡನ್ನ 0ದಲ್ಲಿ ಇಡಬೇಕು, ಚೈನ್ಸ್ ಒಂದು ಎಂಡನ್ನ ಮತ್ತೆ ಲೆಕ್ಕ ಮಾಡ್ಕೊಂಡು ಹೋಗ್ಬೇಕು ನಾವು ಮುಂದೆ. ಓಕೆ. Then testing and adjustment of the chain. ಈ ಚೈನ್ ಅಲ್ಲಿ the most important thing, ಈಗ 5 ಮೀಟರ್ ಚೈನ್ ಇರಬಹುದು, ಇದು ನಾಟ್ 5 ಮೀಟರ್ ಚೈನ್. ಇದರಲ್ಲಿ ಎರರ್ ಎಷ್ಟು ಅಂತ ಹೇಳಿದ್ರೆ plus or minus 3 millimeter. There are errors. And similarly, suppose if you go to 10 meter chain, that is again plus or minus 3 millimeter. And if you go for 20 meter chain, the error will be that is plus or minus that is 5 millimeter. If you go for 30 meter chain, then the error will be plus or minus 8 millimeter. ಅಂದ್ರೆ 8 millimeter ಜಾಸ್ತಿನೂ ಆಗಬಹುದು, 8 millimeter ಕಮ್ಮಿನೂ ಆಗಬಹುದು, depending upon the age of the chain, depending upon the user. ನಿಮ್ದು ನಾಲೆಡ್ಜ್ ಕೆಪಾಸಿಟಿ ಎಷ್ಟು ಉಂಟಂತ, ಇದನ್ನ ಅದಕ್ಕೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇದನ್ನ ಟೆಸ್ಟ್ ಮಾಡ್ತೀವಿ ನಾವು. ಟೆಸ್ಟ್ ಮತ್ತೆ ಅಸೆಸ್ಮೆಂಟ್ ಮಾಡ್ತಾ ಇರ್ತೀವಿ ಅವಾಗ.
ಟೆಸ್ಟ್ ಮತ್ತೆ ಅಡ್ಜಸ್ಟ್ಮೆಂಟ್ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ, then see you fix a standard that is test peg. ಇದನ್ನ ಟೆಸ್ಟ್ ಪೆಗ್ ಅಂತ ಹೇಳೋದು ನಾವು, ಇದಕ್ಕೆ ಟೆಸ್ಟ್ ಗೇಜ್ ಅಂತ ಹೇಳ್ತೀವಿ. ಏನ್ ಮಾಡಬೇಕು, where you are going to conduct a survey, which area you are going to do it. Now there you fixed one, that is reference point. ಎರಡು ಪೆಗ್ ಡ್ರೈವ್ ಮಾಡಿ, ಆ ಎರಡು ಪೆಗ್ ನ ಮೇಲೆ ಎರಡು ನೇಲ್ ಡ್ರೈವ್ ಮಾಡಿ, ಅಲ್ಲಿ ಅದನ್ನ ಫಸ್ಟಿಗೆ ಸೆಟ್ ಮಾಡಿರ್ಬೇಕು. 20 meter or 30 meter depending upon the chain, which chain you have. Then you use your chain for the survey work. Then now and then you need to check that, isn't it? You ಯಾವುದು ಈ ಟೆಸ್ಟ್ ಗೇಜ್ ಇದೆಯಲ್ಲ ಅದನ್ನ ಚೆಕ್ ಮಾಡಬೇಕು. ಈ ಎಂಡಿಂದ ಈ ಎಂಡ್ ವರೆಗೆ pull the chain, isn't it? You check whether it is more than the test gauge or less. ಎರಡು ಸಾಧ್ಯತೆ ಉಂಟಲ್ವಾ? ಎರಡು ಸಾಧ್ಯತೆ ಜಾಸ್ತಿ ಆಗುತ್ತಾ ಕಡಿಮೆ ಆಗ್ತದ? ಏನಾಗುತ್ತೆ? ಕಡಿಮೆ ಆಗುತ್ತೆ. ಹೆಂಗ್ ಕಡಿಮೆ ಆಗುತ್ತೆ? ಹೌ ಇಟ್ ಈಸ್ ಪಾಸಿಬಲ್ ಕಮ್ಮಿ ಆಗೋದು? ಕಮ್ಮಿ ಆಗೋದು ಅಂತ ಹೇಳಿದ್ರೆ ಲಿಂಕ್, ಆ ಲಿಂಕ್ ಎಲ್ಲಿ ಆದ್ರೂ ಬೆಂಡ್ ಆದ್ರೆ ಲೆಂತ್ ಗೆಟ್ ರೆಡ್ಯೂಸ್, ಅಥವಾ ಆ ರಿಂಗ್ಗಳು ಓಪನ್ ಆದ್ರೆ ಲೆಂತ್ ಜಾಸ್ತಿ ಆಗ್ಬೋದು. ಸಿಂಪಲ್ ಅಲ್ಲ? ಸಿಂಪಲ್. ಜಾಸ್ತಿನೂ ಆಗ್ಬೋದು. Therefore, what we should do ಅಂತ ಹೇಳಿದ್ರೆ, now and then you need to check your chain. ನಿಮ್ಮ ಹತ್ರ ಇರೋ ಚೈನ್, ನಿಮ್ಮ ಆಫೀಸಲ್ಲಿ ಇರೋ ಚೈನ್ ಅನ್ನ ಆಗಾಗ ನಾವೇನ್ ಮಾಡ್ಬೇಕು? ಚೆಕ್ ಮಾಡ್ಬೇಕು. ಓಕೆ, ಚೆಕ್ ಮಾಡಿದ ನಂತರ ಏನ್ ಮಾಡ್ಬೇಕು ಅಂತ, ಚೆಕ್ ಮಾಡಿದ ನಂತರ ಏನ್ ಮಾಡ್ಬೇಕು, ಅದನ್ನ ಜಾಸ್ತಿ ಆಗಿದ್ರೆ ಲಿಂಕ್ ಅನ್ನ ಅಡ್ಜಸ್ಟ್ ಮಾಡ್ಬೇಕು, ಅಥವಾ ತುಂಬಾ ಜಾಸ್ತಿ ಆದ್ರೆ ರೀಪ್ಲೇಸ್, ಇದನ್ನ ಆ ರಿಂಗ್ಗಳಿದಾವಲ್ಲ ರಿಂಗ್ ಅನ್ನ ರೀಪ್ಲೇಸ್ ಮಾಡ್ಬೇಕು. ಸಮ್ಟೈಮ್ಸ್ ಏನಾದ್ರು ಬೆಂಡ್ ಆಗಿದ್ರೆ ಅದನ್ನ ಏನ್ ಮಾಡ್ಬೇಕು, ನಾವು ಅದನ್ನ ಸ್ಟ್ರೈಟ್ ಮಾಡ್ಬೇಕು. ನೋ ಯು ಅಪ್ಲೈ ದ ಕರೆಕ್ಷನ್ಸ್. ಅದನ್ನ ಸರಿ ಮಾಡ್ಲಿಕ್ಕೆ ಏನೆಲ್ಲ ಮಾಡ್ಲಿಕ್ಕೆ ಉಂಟು ಅದಷ್ಟು ಕೆಲಸಗಳನ್ನ ನೀವು ಮಾಡ್ಬೇಕು. ಅದನ್ನ ಇಲ್ಲಿ ಲಿಸ್ಟ್ ಮಾಡಿದೀನಿ, ಆಯ್ತಾ? ನಾವು ಯು ಜಸ್ಟ್ ಗೋ ಥ್ರೂ ದಿಸ್ ಅಂಡ್ ದೆನ್ ಇಫ್ ಯು ಕಮ್ ಟು ದ ಟೇಪ್, ಇದು ಟೇಪ್ ಅಲ್ಲಿ ಬೇರೆ ಬೇರೆ ತರದಿದೆ. ಕ್ಲೋತ್ ಆರ್ ಲಿನಿನ್ ಟೇಪ್ ಅಂತ ಹೇಳೋದಿದೆ. ಕ್ಲೋತ್ ಆರ್ ಲಿನಿನ್ ಟೇಪ್ ಅಂತ ಎರಡು. ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಸಪೋಸ್ ವೆಟ್ ಆಗ್ಬಿಟ್ರೆ, ನೀರಾದ್ರೆ ಏನಾಗುತ್ತೆ? ನೀರಾದ್ರೆ ಒದ್ದೆ ಆಗುತ್ತೆ. ಅವಾಗ ಲೆಂತ್ ಡೆಫಿನೆಟ್ಲಿ ವೇರಿಯೇಷನ್ ಆಗುತ್ತೆ. ಸ್ವಲ್ಪ ಕಷ್ಟದ ಕೆಲಸ ಇದನ್ನ ಬಳಸೋದು. ದೆನ್ ಮೆಟಾಲಿಕ್ ಟೇಪ್, ಮೆಟಲ್. ಈ ಮೆಟಾಲಿಕ್ ಟೇಪ್ ಅಷ್ಟೇ, ಇದರಲ್ಲಿ ಸ್ವಲ್ಪ ಅಡ್ವಾಂಟೇಜ್ ಮತ್ತೆ ಡಿಸ್ಅಡ್ವಾಂಟೇಜ್ ಇದೆ. ಏನಂತ ಹೇಳಿದ್ರೆ, ದಟ್ ಈಸ್ they based on the temperature, depending upon the temperature it may expand or it may, ಅವಾಗ ಏನಾಗ್ತದೆ? ಎರರು ನಮ್ಮ ಮೆಜರ್ಮೆಂಟ್ ಅಲ್ಲಿ ಎರರು ಇನ್ಕಾರ್ಪೊರೇಟ್ ಆಗ್ತದೆ. ಅಂಡ್ ಸಿಮಿಲರ್ಲಿ ಸ್ಟೀಲ್ ಟೇಪ್ ಕೂಡ ಅಷ್ಟೇ, ಅದರಲ್ಲಿಯೂ ಸಹ ಅದೇ ಪ್ರಾಬ್ಲಮ್. ದೆನ್ ದಿಸ್ ಇಸ್ ಒನ್ ಟೇಪ್, ಇನ್ವರ್ಟ್ ಟೇಪ್ ವಿ ಕಾಲ್ ಇಟ್ ಆಸ್ alloy or nickel, that is nickel 36% and steel. ಇದು ಏನಂತ ಹೇಳಿದ್ರೆ ಸ್ವಲ್ಪ ಎಕ್ಸ್ಪಾನ್ಷನ್ ಕಾಂಟ್ರಾಕ್ಷನ್ ಎರಡಿಗೂ ಅದು ತಡ್ಕೊಳ್ಳುತ್ತೆ. ಅದರಲ್ಲಿ ಎರರ್ ಲೆವೆಲ್ ಕಮ್ಮಿ ಇದೆ. The other one is glass, fiber glass. ನಾವೀಗ ಬಳಕೆ ಮಾಡ್ತಾ ಇರುವಂತದ್ದು ಗ್ಲಾಸ್ ಫೈಬರ್ ಸಿಂಥೆಟಿಕ್. ಇದು ನಾವೀಗ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರುವಂತದ್ದು. ಇದು ರೆಗ್ಯುಲರ್ ಆಗಿ ಇದರಲ್ಲಿ ನಿಮ್ಗೆ 3 ಮೀಟರ್ ಸಿಗುತ್ತೆ, 5 ಮೀಟರ್ ಸಿಗುತ್ತೆ, 10 ಮೀಟರ್, 15 ಮೀಟರ್, 20 ಮೀಟರ್ and also we'll get that is 30 ಮೀಟರ್. ಇದನ್ನ ಯಾವುದು ಬೇಕಾದ್ರೂ ನಮ್ಗೆ ಸಿಗುತ್ತೆ. Now please remember, now always you must keep one that is take with you forever. ಯಾವಾಗಲೂ being an engineer, ಇಲ್ಲಿಂದ ಹೋದ್ಮೇಲೆ ಹೊರಗಡೆ ಹೋಗ್ತಿರಲ್ಲ ನೀವು, ಯಾರು ಕೇಳಿದ್ರು you must show that you ಚೆಕ್ ಮಾಡ್ಲಿಕ್ಕೆ, ಮೆಜರ್ಮೆಂಟ್ ಮಾಡ್ಲಿಕ್ಕೆ you must keep one minimum ಒಂದು 5 ಮೀಟರ್ ಅಥವಾ 3 ಮೀಟರ್ ಟೇಪ್ ನ ನಿಮ್ಮ ಬ್ಯಾಗ್ ಅಲ್ಲಿ ಸೆಕ್ಯೂರ್ ಮಾಡಿ ಇಟ್ಕೊಳ್ಬೇಕು. ಇದನ್ನ ಮತ್ತೆ ಇದು ಫರ್ದರ್ ಇದು ಗ್ಲಾಸ್ ಫೈಬರ್. ನಾವು ಅದರಲ್ಲಿಯೂ ಕೂಡ ಹೀಗೆ ಇದೆ. ಕಾರಣ ನೋಡಿ, ಇದೊಂದು ಹುಕ್ ಇದೆ, ಇದನ್ನ ಓಪನ್ ಮಾಡಿ ರೊಟೇಟ್ ಮಾಡಿದ ಕೂಡಲೇ ಇಫ್ ಯು ಪುಲ್ ದಿಸ್ ಇಟ್ ವಿಲ್ ಬಿ ಹೀಗೆ ಬಂದ್ಬಿಡುತ್ತೆ ಹೊರಗಡೆಗೆ. ಈಗ ಹೊರಗಡೆ ಬರುತ್ತೆ. ಇದು ಗ್ರಾಜುಯೇಟೆಡ್ ಫ್ರಮ್ ದಟ್ ಈಸ್ 0 to ದಟ್ ಈಸ್ ಎಷ್ಟು ಮೀಟರ್ ಟೇಪ್ ಇದೆ ಆ ಮೀಟರ್ ಅಲ್ಲಿವರೆಗೆ ತಗೊಳುತ್ತೆ. ಇದು 1 ಸೆಂಟಿಮೀಟರ್, 2 ಸೆಂಟಿಮೀಟರ್, ಮತ್ತೆ 10 ಸೆಂಟಿಮೀಟರ್, 20 ಸೆಂಟಿಮೀಟರ್, ಲೈಕ್ ಬೇರೆ ಬೇರೆ ಲೆವೆಲ್ ಅಲ್ಲಿ ಮಾರ್ಕ್ ಮಾಡಿದ್ದಾರೆ. ಇಲ್ಲಿಂದ ಶುರು ಆಗುತ್ತೆ. ಯು ಪ್ಲೀಸ್ ನೋಟ್ ದ 0 ಫ್ರಮ್ ಹಿಯರ್. ಇಲ್ಲಿಂದ 0 ಚೈನ್ ಔಟರ್ ಎಡ್ಜ್ ಇದೆಯಲ್ಲ ಅದು 0 ಚೈನ್ ಔಟರ್ ಎಡ್ಜ್. ಈ ರಿಂಗ್ ಇದೆ ನೋಡಿ, ಈ ರಿಂಗ್ ಇದು ಔಟರ್ ಎಡ್ಜ್ ಇಸ್ ದ ಪಾಯಿಂಟ್ ವೇರ್ 0 ಸ್ಟಾರ್ಟ್ಸ್. ಅಲ್ಲಿಂದ ಶುರು ಆಗುತ್ತೆ. ಆದ್ರಿಂದ ಲೆಟ್ ಅಸ್ ಬಿ ಕೇರ್ಫುಲ್. ಕೆಲವರೆಲ್ಲ ಇಲ್ಲಿಂದ ಹಿಡಿತಾರೆ, ತಪ್ಪದು. ಟೇಪ್ ಮೆಜರ್ಮೆಂಟ್ ನ
ಇಲ್ಲಿಂದ ಹಿಡಿಬಾರ್ದು. ಇಟ್ ಶುಡ್ ಬಿ ಹೋಲ್ಡ್ ಫ್ರಮ್ ಮೆಜರ್ ಫ್ರಮ್ ಹಿಯರ್ ದಿಸ್ ಸೈಡ್. ಇದರೊಂದು ಡಿಸ್ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಇದು ಹಾಳಾಗುದಿಲ್ಲ ಬೇಗ. ಅಡ್ವಾಂಟೇಜ್, ಬೇಗ ಹಾಳಾಗುದಿಲ್ಲ. ಯಾಕಂದ್ರೆ ಫೈಬರ್ ಇಟ್ ಇಸ್ ಕೋಟೆಡ್ ವಿತ್ ಸಿಂಥೆಟಿಕ್ ಮೆಟೀರಿಯಲ್. ಇದನ್ನ ಮತ್ತೆ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಇಫ್ ಯು ಆರ್ ನಾಟ್ ಪುಲ್ಲಿಂಗ್ ಪ್ರಾಪರ್ಲಿ ಲೆಂತ್ ಏನಾಗುತ್ತೆ ಇರೋದಕ್ಕಿಂತ ಜಾಸ್ತಿ ಬರುತ್ತೆ. ಅದರಿಂದ ಬಿ ಕೇರ್ಫುಲ್ ವೈಲ್ ಹ್ಯಾಂಡ್ಲಿಂಗ್ ದಿಸ್. ಇದನ್ನ ಓಕೆ. ದೆನ್ ಫರ್ದರ್ ದೆನ್ ಆರ್ಎಸ್. ಈ ಆರ್ಎಸ್ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿದೆಯಲ್ಲ? ಗೊತ್ತಿದೆ. ಆರ್ಎಸ್ ಬಗ್ಗೆ ಗೊತ್ತಿದೆ. ಇದು ಲೆಂತ್, ಟೋಟಲ್ ಲೆಂತ್ ಇದ್ರದ್ದು 400 ಮಿಲಿಮೀಟರ್ ಇದೆ. ಇದನ್ನ 400 ಮಿಲಿಮೀಟರ್ ಇದೆ. ಇದನ್ನ ನಾವು ಅಲ್ಲಲ್ಲಿ ಮಾರ್ಕ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಇದನ್ನ ವೇರಿಯಸ್ ಪಾಯಿಂಟ್ಸ್ ಸರ್ವೆ ಮಾಡುವಾಗ ವೈಲ್ ಕಂಡಕ್ಟಿಂಗ್ ದ ಸರ್ವೆ now these are used to mark now here and there. Then and you know these pegs, now these are the pegs. ಇದು 15 150 ಮಿಲಿಮೀಟರ್. ಇದನ್ನ ಇದೇನಂದ್ರೆ ವುಡನ್ ಪೆಗ್ಸ್. ಇವೆಲ್ಲ ವುಡನ್ ಪೆಗ್ಸ್. ಇಟ್ ವಿಲ್ ಬಿ ಯೂಸ್ಡ್ ಇನ್ ಸರ್ವೆ ವರ್ಕ್. ಅಲ್ಲಲ್ಲಿ ನಾವು ಡ್ರೈವ್ ಮಾಡಿ ಇಟ್ಟಿರ್ತೀವಿ. ಯಾಕಂತ ಹೇಳಿದ್ರೆ ದಟ್ ಈ ಮಾರ್ಕಿಂಗ್ ಎಲ್ಲಿಂದ ಇಲ್ಲಿವರೆಗೆ ಏನೇನಾಗಿದೆ ಅಂತ ನಾವು ಎಲ್ಲೆಲ್ಲಿ ಅಗತ್ಯ ಉಂಟು ಅಲ್ಲೆಲ್ಲ ನಾವು ಈ ಪೆಗ್ಸ್ ಅನ್ನ ಮಾರ್ಕ್ ಮಾಡಿರ್ತೀವಿ. ಓಕೆ. Then ranging rods, you know this already I discussed about this ranging rod. Ranging rod ಬಗ್ಗೆ ನಾನು ಮಾತಾಡಿದೆ. Then ranging poles, ಇದು similar to ranging rod but bigger in size. ಸ್ವಲ್ಪ ದೊಡ್ಡದಿರುತ್ತೆ. Used in case of long lines, used in the range of immediate points on survey line. ಏನಂತ ಹೇಳಿದ್ರೆ ಒಂದು ಫ್ಲಾಗ್ ತರ ಇರುತ್ತೆ ಅದಕ್ಕೆ. ಯಾಕಂದ್ರೆ ನೋಟಿಸ್ ಮಾಡ್ಲಿಕ್ಕೆ ಒಂದು 10-20 ರೇಂಜ್, ಒಂದು 50 ರೇಂಜ್ ನಾಡಿರ್ಬೋದು. ಇದೊಂದು ಫ್ಲಾಗ್ ಇದೆ ನಮ್ಗೆ, ಅದನ್ನ ನಾವು ಲೊಕೇಟ್ ಮಾಡ್ಲಿಕ್ಕೆ ಈಸಿಲಿ ವಿ ಕ್ಯಾನ್ ಲೊಕೇಟ್ ಇಟ್. ಓಕೆ. ಪ್ಲಮ್ ಬಾಂಬ್, ಯು ಪ್ಲೀಸ್ ರಿಮೆಂಬರ್ ದಿಸ್. ಇದು ಸೆಂಟರ್ ಮಾಡ್ಲಿಕ್ಕೆ, ಪಾಯಿಂಟ್ ಅನ್ನ ಸೆಂಟರ್ ಮಾಡ್ಲಿಕ್ಕೆ. ಇದಕ್ಕೆ ಕನ್ನಡದಲ್ಲಿ ನಾವು ಇದನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಏನಂತ ಕರಿತೀವಿ ಅಂತ? ತೂಕದ ಗುಂಡು ಅಂತ. ದಟ್ ಈಸ್ ಟು ಸೆಂಟರ್ ದ ಪಾಯಿಂಟ್ ಆನ್ ದ ಗ್ರೌಂಡ್. ಗ್ರೌಂಡ್ ಅಲ್ಲಿ ಇದಕ್ಕೊಂದು ಥ್ರೆಡ್ ಹಾಕಿ ದೆನ್ ಇಟ್ ವಿಲ್ ಬಿ ಹ್ಯಾಂಗ್. ವೆನ್ ಯು ಹ್ಯಾಂಗ್ ದಿಸ್ now definitely it will locate ಅಥವಾ ಸೆಂಟರ್ ಪಾಯಿಂಟ್ ಲೊಕೇಟ್ ಮಾಡಲಿಕ್ಕೆ. ಇದು ಬೇರೆ ಇನ್ಸ್ಟ್ರೂಮೆಂಟ್ ಅನ್ನೆಲ್ಲ ನಾವು ಯೂಸ್ ಮಾಡೋ ಬೇರೆ ಇನ್ಸ್ಟ್ರೂಮೆಂಟ್ ಗಳನ್ನ ಸೆಟ್ಟಿಂಗ್ ಮಾಡುವಾಗ ದಟ್ ಈಸ್ ಮೇ ಬಿ ಪ್ಯೂರ್ ಲೈಟ್ ಆರ್ ಎನಿ ಅದರ್ ಇನ್ಸ್ಟ್ರೂಮೆಂಟ್ ಇದ್ರದ್ದು ಅಗತ್ಯತೆ ತುಂಬಾ ಇದೆ. ದಟ್ ಈಸ್ ಟು ಮೇಂಟೈನ್ ದ ವರ್ಟಿಕಾಲಿಟಿ ಆಫ್ ದ ಇನ್ಸ್ಟ್ರೂಮೆಂಟ್. ಓಕೆ. Referring to the transferring the points to ground, also used for centering purpose in other survey methods. ಎಲ್ಲಾದ್ರಲ್ಲಿ ಯೂಸ್ ಮಾಡ್ತೀವಿ ಇದನ್ನ. Now thank you very much for all the participants. Now we'll have the class in the next, this is not Tuesday. ಅಲ್ಲಿವರೆಗೆ thank you so much. Thank you lot. Thank you. Thank you very much. Kind of